ಧಾರ್ಮಿಕ ಪರಂಪರೆಯಲ್ಲಿ ಸುಸಂಸ್ಕಾರದಲ್ಲಿ ಬೆಳೆದಂತ ಆಳಂದಿಯ ಮಣತನ, ಶ್ರೀ ಹರಿಯ ಭಕ್ತನಾಗಿರ್ತಕ್ಕಂಥ ಆತ್ಮರಾಮ 12 ವರ್ಷ ಸತಿಪತಿಗಳು ಭಕ್ತಿ ಮಾಡಿದಾಗ ಪರಮ ಪುಣ್ಯ ಪುರುಷನಾಗಿರ್ತಕ್ಕಂಥ ಭಗವಂತ ವಿಠ್ಠಲನ ಅನುಗ್ರಹದಿಂದ ಹುಟ್ಟಿರತಕ್ಕಂಥ ವಿಠೋಪಂತ ಸುಂದರವಾದಂಥ ಕನ್ಯೆಯನ್ನು ಮದುವೆ ಆದ. ತೀರ್ಥಕ್ಷೇತ್ರಕ್ಕೆ ಹೋಗಿ ಮನೆ ಮಾರ್ತ ಒಬ್ರು ಒಳ್ಳೆ ಗುರುಗಳ ತೆಗಿದ್ದಾಗ ಅವ್ರ ಗುರುಗಳ ಮಾತು ಕೇಳಿ ಹೆಂಡತಿ ನಿನ್ನೆ ಮದುವೆ ಆಗೈತೆ ಅನ್ನೋದು ಮರತ ಸನ್ಯಾಸ ತಗೊಂಡ. ಊರವ್ರು ಬಂದೆಲ್ಲ ಇಲ್ಲಿ ನೋಡಿ ಊರಾಗಿ ಹೇಳಿದ ಬಳಕ ಗುರುಗಳು ತಿಳಿದ ಬಳಕ ಮನೆಯಾಗ ಒಂದು ಮದುವೆ ಆಗಿ ಹೆಂಡತಿ ಇದ್ದಾಗ ಇದನ್ನೆಲ್ಲ ಯಾಕೆ ಮಾಡಿದ ಅಂತ ಹೇಳಿ ಬಟ್ಟಿ ತೆಗೆದಾಗ ಮತ್ತೆ ತಿರುಗಿ ಮನೆಗೆ ಬಂದ. ಮದುವೆ ಮಾಡಿಕೊಂಡ, ಮನೆ ಬಿಟ್ಟು ಹೋದ, ಸನ್ಯಾಸಿ ಆದ, ಮತ್ತೆ ಬಟ್ಟಿ ಕಳೆದು ಬಂದ. ಸಮಾಜದಲ್ಲಿ ಇವ್ರಿಗೆ ಅನ್ನ ನೀರ ದೇವರ ಧರ್ಮ ಮಂಗಲ ಕಾರ್ಯ ಎದರಾಗೂ ಇವ್ರಿಗೆ ಪಾಲ, ಎದರಾಗೂ ಇವ್ರು ಇರಲ್ಲ. ನಾವು ಸಮಾಜ ಹೊರಗೆ ತೆಗದಿ ಬಂದಾಗ 100 ಹಳ್ಳಿಗೆ ಇನ್ನೊಬ್ಬರ ಮನೆ ನ್ಯಾಯ ಮಾಡೋನ್ನ ನನ್ನ ಮನೆ ನ್ಯಾಯ ಮಾಡಲಿಲ್ಲಲ್ಲ. ಅಡಿಗೆ ಮಾಡಲಿಕ್ಕೆ ಬೆಂಕಿ, ಕುಡಿಲಿಕ್ಕೆ ನೀರ, ಹೆಣ್ಣು ಗಂಡು ಕುಡುತೋಳು ಯಾವ ಸಂಬಂಧಕ್ಕಿರ್ಲಾರ್ದ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಪ್ರಾಣಕ್ಕಿಂತ ಕಡಿ ಸಮಾಜ ನೋಡ್ತಾ ಇದ್ದಾಗ ಏನಾಯ್ತು ದೇವ್ರೆ? ತಂದೆ ತೀರಿದಾನೆ, ತಾಯಿ ತೀರಿದಾಳೆ. ವಿಠೋಪಂತ ತನ್ನ ಹೆಂಡತಿಯನ್ನು ಕರ್ಕೊಂಡ ಊರಲ್ಲಿ ಬಾಳಿ ಬದುಕೋತ್ನಾಗ ಮುತ್ತಿನಂತ 4 ಮಕ್ಕಳು ಹುಟ್ಟುತ್ತಾವೆ. ಯಾರ ಬಾಗಲು ಎಲ್ಲಿ ಹೋಗಿ ಬೇಡು ಸಹಿತ ಎಲ್ಲ ಬಾಗಲ ಹಿಕ್ಕೊಳ್ತಿದ್ರು. ಇನ್ಮೇಲೆ ಕೇಳೋಕತ್ತಿ ನಗಸೋದು ಮುಗಿತಿನ್ನ ಎಲ್ಲರೂ ಬಾಗಿಲು ಇಕ್ಕೊಳ್ತಿದ್ರಂತೆ. ಯಾರ್ರೆ ಮದುವೆ ಏನೋ ಮಂಗಲ ಕಾರ್ಯ ಆದಾಗ ಎಲ್ಲರ ಮನೆಗೆ ಹೇಳ್ತಿದ್ರು, ಅವ್ರ ಮನೆಗೆ ಹೇಳ್ತಿದ್ದಿಲ್ಲ. ಅಂತಹ ಪ್ರಸಂಗದಲ್ಲಿ 4 ದಿನ ಹೊಟ್ಟಿಗೆ ಅನ್ನ ಇರಲಾರ್ದಾಗ ಸಣ್ಣ ಮಕ್ಕಳ ಇಲ್ಲವ್ವ ಹಸಿವಾಯವ್ವ ರೊಟ್ಟಿ ಅಂತ ಇದ್ದಾಗ ಅಪ್ಪ ನಮ್ಮನೆ ಅದಕ್ಕೂ ಕರೆಯಂಗಿಲ್ಲ. ನಾವು ಹೋದಿವಿ ಅಂದ್ರೆ ಸಹಿತ ನಮ್ಮ ಮಗಲಾಗ ಪಂಕ್ತಿ ಕೂತವ್ರು ಎದ್ದು ಹೋಗ್ತಾರೆ, ನಮ್ಮನ್ನು ಮುಟ್ಕೊಳ್ಳಂಗಿಲ್ಲ. ಹರ ಕರಿವಿ ಹಸದ ಹೊಟ್ಟಿ ಕೆದರುತ್ತಲೆ. ನೀವು ಹೋಗಿ ಅವ್ರ ಮದುವೆ ಆಗೋ ಮುಂಜಾಗ ನೀವು ಹಾದ ಬಳಕ ಇದ್ರೆ ಇರುವಾತು ಸಣ್ಣ ಮಕ್ಕಳು ಅದಾವ ನೀಡುನಂತ ದಯಾ ಬಂದ ನೀಡ್ರಿ ಚಿಂತಿಲ್ಲ. ಏನ್ರ ನೀಡ್ರಿ ಒಂದಿಟ್ಟು ನೀವ್ರೇ ತಿಂದು ಬದುಕಬಹುದು, ನಾವು ಸತ್ರ ಸಾಯ್ತೀವಿ. ಅವ್ರು ಕರೆದಿಲ್ಲ, ಆದ್ರೆ ಅವ್ರ ಮದುವೆಗೆ ಹೋಗ್ರಿ ಅಂತ ಹೇಳಿದಾಗ ದಟ್ ನೀ ಮಂದಿ ಒಳಗೆ ಮುಖ ತೋರಿಸ್ಲಾದ್ರೆ ಎಲ್ಲೆಲ್ಲೋ ಹೋಗಿ ಮಂದಿ ಒಳಗೆ 4 ಮಕ್ಕಳು ಪಂಕ್ತಿಯಾಗ ಕೂತಾಗ ನ್ಯಾಯ ಮಾಡುವಂಥ ಹಿರಿಯರಿದ್ರಲ್ಲ, ಈ 4 ಮಕ್ಕಳನ್ನ ನೋಡಿ ಕೈ ಹಿಡಿದು ಎಳೆದು ಕುತ್ತಿಯಾಗ ಕೈ ಹಾಕಿ ನಾವು ನಾಯಿ ಹಾಕ್ತೀವಿ ಆದ್ರೆ ನಿಮ್ಮನ್ನು ಕುಣಿಸ್ಕೊಳ್ಳಂಗಿಲ್ಲ ಅಂತ ನುಗ್ಗಿಸ್ತಾರೆ. ಬಾಯಾರಿತು ಎಂದು ಬಾವಿ ನೀರಿಗೆ ಹೋದೆ, ಬಾವಿಯ ಜಲ ಬತ್ತಿ ಭರಿದಾಯ್ತು ಹರಿಯೇ, ಬಿಸಿಲು ಗಾಳಿಗೆ ಬೆದರಿ ಮರದ ನೆರಳಿಗೆ ಹೋದೆ, ಮರವು ಶಿರದ ಮೇಲೆ ಎರಗಿತೋ ಹರಿಯೇ, ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುರುಳು ಸ್ಥಿರವಲ್ಲೋ ಹರಿಗೆ. ಕೆದರದಂತಹ ಕೂದಲ ತುಂಬಿ ಹರಿತಕ್ಕಂತ ನದೆ, ಒಂದು ಹಿಡಿ ಅನ್ನ ಒಂದಿಷ್ಟು ಅಂಬಲಿಗೆ ಒಂದಿಷ್ಟು ಹಿಟ್ಟು ಸಹಿತ ಯಾರು ನೀಡಲಾರ್ದಾಗ ಬದುಕಿರುತ್ತಾನೆ. ಇದೇ ರೀತಿ ನಮ್ಮನ್ನ ಸಮಾಜ ಬಹಿಷ್ಕಾರ ಹಾಕಿದಾಗ ನಾವು ಬದುಕುವುದು ಹೇಗೆ? ನಮ್ಮ ಸಮಾಜದ ಪೀಠ ಆದಂಥ ಪೈಠಣದ ಬ್ರಾಹ್ಮಣ ಪೀಠಕ್ಕೆ ಹೋಗಿ ನಾವು ಗಂಡ ಹೆಂಡತಿ ಏನೋ ತಪ್ಪಾಗಿರ್ಬೋದು, ನಮಗೇನೇ ಶಿಕ್ಷೆ ಕೊಡಲಿ, ಅದ್ರ ನಮ್ಮ ಮಕ್ಕಳೇ ನಾಳೆ ಸಮಾಜದಾಗ ಎಲ್ಲರ ಜೊತೆ ಕೂಡಿ ಬಾಳಿ ಬದುಕಂಗೆ ಸಮಾಜದಾಗ ತಗೋರಿ. ಕಾಡುಗಳಲ್ಲಿ ನಲಿತಾ ಎಳ್ತಾ ಬೀಳ್ತಾ ಹೋಗುವಂತ ಪ್ರಸಂಗ. ಧರ್ಮಪೀಠಕ್ಕೆ ಹೋಗ್ತಾರೆ, ಅಲ್ಲಿದ್ದು ಕೂತಿದ್ರಲ್ಲ ಮ್ಯಾಗ ಧರ್ಮಪೀಠ ಗುರುಗಳೊಂದು ಮಾತಂದ್ರು, ಯಾಕಪ್ಪ ನಾವು ತಪ್ಪು ಮಾಡೀವಿ, ಮಕ್ಕಳು ಹುಟ್ಟ್ಯಾವ, ತಪ್ಪು ಮಾಡಿದವ್ರು ನಾವೇನ ಮಕ್ಕಳು ಇಲ್ಲ, ಮದುವೆ ಮಾಡ್ಕೊಂಡವ್ ನಾನೇ. ಗುರುಗಳ ಸಾನ್ನಿಧ್ಯದಾಗ ಹೋದ ಬಳಕೆ ಸಂಸಾರ ಬ್ಯಾಡ ಅಂತ ಮನ್ಯಾಗ ಹೆಂಡತಿದಾಳಂತ ಹೇಳಲಾರದೆ ಸನ್ಯಾಸ ತಗೊಂಡವ್ ನಾನೇ.
ಊರವ್ರು ಬಂದು ಈ ಹುಡುಗನ ಮದುವೆ ಆಯ್ತಂತಂದ ಗುರುಗಳ ಸಿಟ್ಟಿ ಒಂದು ಅರಿವಿ ತೆಗೆದು ಹೋಗಂದಾಗ ಗುರುಗಳು ಆಶೀರ್ವಾದ ಮಾಡಿರತ್ತ ನಾನೇ ಬಂದು ಮತ್ತೆ ಮಕ್ಕಳ ಹಾಡದವ. ವಿಠೋ ಪಂತ ತಪ್ಪು ಮಾಡಿದಾಗ ವಿಠೋ ಪಂತನ ಗುರುಗಳು ಏನೂ ಶಿಕ್ಷೆ ಕೊಡಬೇಕು. ಆದರೆ ನಿಷ್ಪಾಪಿಯಾಗಿ ನನ್ನ ಕೈ ಹಿಡಿದು ಬಂದಂತ ಹೆಂಡತಿ, ಹೊಟ್ಟೆಯೊಳಗೆ ನಮ್ಮ ಹೊಟ್ಟೆಯೊಳಗೆ ಹುಟ್ಟಿರುವಂತ ಸಣ್ಣ ಸಣ್ಣ ಮಕ್ಕಳು ಯಾವ ತಪ್ಪು ಮಾಡಿಲ್ಲ. ಏನು ಬಂದದ್ದನ್ನು ನೀವು ಕಾಲೇ ತೋರಿಸಿದಂತನ್ನ ತಲೆ ಮೇಲೆ ಹೊತ್ತು ನಾನು ಅದನ್ನ ಇವತ್ತನ್ನ ಮಾಡಿ ತೋರಿಸ್ತೀನಿ ಹೇಳ್ರಿ ಗುರುಗಳೇ. ಪೀಠದ ಮ್ಯಾಗ ಕುಂತವ್ರು ಏನು ಹೇಳ್ಬೇಕು ಗೊತ್ತಾ? ನೀ ಮಾಡಿದ ತಪ್ಪಿಗಾಗಿ ಎಲ್ಲ ಇಬ್ಬರು ಕೂಡ ಸಂಸಾರ ಮಾಡಿರಲ್ಲ, ನೀನು ಮಾಡಿದ ತಪ್ಪಿಗಾಗಿ ಯಾವ ಶಿಕ್ಷೆ? ಮಕ್ಕಳನ್ನ ಆಳಂದಿ ಒಳಗೆ ಬಿಟ್ಟ ತುಂಬಿದಂತ ಹೊಳಿ ಒಳಗೆ ಗಂಡ ಹೆಂಡತಿ ಹಾರ್ಕೊಂಡು ಇಬ್ರು ಸಾಯ್ಬೇಕಿದೆ ಅನ್ಬೇಕು. ಕುಲಗೆಟ್ಟ ಅವ್ರ ಮಕ್ಕಳ ಸನ್ಯಾಸಿ ಮಕ್ಕಳಂತ ಮಂದಿ ಥೂ ಅಂತಾರಲ್ಲ, ಅದು ತೊಳೆದು ಹೋಗ್ಬೇಕಾಗಿತ್ತಂದ್ರೆ ಕುಲದಾಗ ತಗೋಬೇಕಂತ ನಾ ಒಂದು ಪತ್ರ ಕೊಡ್ಬೇಕಾಗಿತ್ತಂದ್ರೆ ಸಾಯ್ರಿ. ನಿನ್ನಿಂದ ಸ್ವಲ್ಪ ರಿವರ್ಸ್ ತಗೊಂಡು ಮುಂದೆ ಹೋಗ್ತೀನಿ ನೋಡಿ. ಅವಾಗೆ ಯಾಕೆ ಒಂದು ಮಾತು ಹೇಳ್ತಾಳೆ, ಮಕ್ಕಳಿಗೆ ಒಂದು ಮನೆಗೆ ಆಧಾರ ಅಪ್ಪ. ಕೂಲಿರಿ ಮಾಡಲಿ ಏನ್ರಿ ಮಾಡಲಿ, ಗನಸು ಮನುಷ್ಯ ಮನೆಯಾಗಿದ್ದಾಗ ಒಳ್ಳೇದಾಗ್ತದೆ. ನಾನೇ ಹೊಳಿ ಹಾರ್ಕೊಳ್ತೀನಿ, ಮಕ್ಕಳನ್ನ ಕರ್ಕೊಂಡು ನೀವು ಮನೆಗೆ ಹೋಗ್ರಿ. ಹೆಂಡತಿ ತಲೆ ಮೇಲೆ ಕೈ ಇಟ್ಟು ಒಂದು ಮಾತು ಹೇಳಿಸತೆ, 100 ವರ್ಷ ಬದುಕಿನಲ್ಲಿ ಯಾವುದೇ ಕಷ್ಟ ಬಂದರೂ ಆಕೆನ ಸಾಕಿ ಸಲುತ್ತೀನಿ, ಜೋಪಾನ ಮಾಡ್ತಾನಂತ ಬೆಂಕಿಗೆ ಅಗ್ನಿಗೆ ಸಾಕ್ಷಿ ಕೊಟ್ಟು ಸಮಾಜಕ್ಕೆಲ್ಲ ಹೇಳಿದವ. ಇವತ್ತು ನೀ ಸತ್ರ ಯಾರು ಬೇ? ಆಕಳಿದ್ದಲ್ಲಿ ಕರು ಇರಬೇಕು, ತಾಯಿ ಇದ್ದಲ್ಲಿ ಮಕ್ಕಳು ಇರ್ಬೇಕು. ಸಭೆ ತಪ್ಪು ಮಾಡಿದವನ ನಾ ಸಾಯ್ತೀನಿ, ಮಕ್ಕಳಿಗೆ ನೀನು ಒಳ್ಳೇದಾಗಲಿ. ಈ ಮಕ್ಕಳನ್ನ ಕರ್ಕೊಂಡು ಹೋಗು, ದಾರಿ ಒಳಗೊಂದು ಯಾವ್ದಾರ ಗುಡಿ ಇದ್ರ ದೇವ್ರ ನಮಸ್ಕಾರ ಮಾಡಿ ಬೇಡಕೋ, ದೇವ್ರ 100 ಜನ್ಮ ಕೊಡು. ವಿಠೋಪಂತನಂತ ಪಾಪಿ ಗಂಡ ಇನ್ನೊಮ್ಮೆ ಬ್ಯಾಡ ಅಂತ ಕೇಳ್ಕೋ. ಗಂಡನೆರಡು ಕಾಲು ಗಟ್ಟಿಯಾಗಿ ಹಿಡಿದು ಒಂದು ಮಾತನ್ನು ಹೇಳ್ತಾಳೆ, 100 ಜನ್ಮ ಬಂದ್ರು ಕೂಡ ದೇವ್ರಂತ ನನ್ನ ಗಂಡ 1000 ಜನ ಮಾತ್ರ ನೀವೇ ನಮ್ ಕುಂಕುಮ ಹಚ್ಚಬೇಕ್ರಿ. ಮಳೆಯಾಗ ತೋಸ್ಕೋತ ವಾರಗಟ್ಲೆ ಬಂದಾರ. ಊರು ಹೊರಗೆ ಹಾಕಿದ್ರು. ಹೊರಗೆ ಒಂದು ಗುಡಿಸಲಿತ್ತು. 4 ಮಕ್ಕಳನ್ನ ಸಾಲಕ್ಕೆ ಮನುಷ್ಯರ. ದೀಪ ಸಣ್ಣ ಉರಿತಿತ್ತು, ಧಾರಾಕಾರ ಮಳೆ ಇತ್ತು. ಏನು ಮಾಡ್ಬೇಕಂತ ಎಲ್ಲರೂ ವಿಚಾರ ಮಾಡಿದಾಗ ಬಂದ್ರು. ಯಾರು ಬಿಟ್ಟು ಯಾರು ಒಬ್ರು ಇದ್ದಾಗ ಕೊನೆಗೆ ನಮ್ಮನ್ನು ನೋಡಿ ಯಾರು ಸಮೀಪ ಬರಂಗಿಲ್ಲ. ನಾವು ಸತ್ತ ಬಳಕ ನಮ್ಮ ಮಕ್ಕಳಿಗೆ ಸುಖ ಆಗ್ತಿತ್ತಂದ್ರೆ ಇಬ್ರು ಸಾಯಿನ. ಎಲ್ಲ ಮಕ್ಕಳಿಗೆ ಮುದ್ದಾಡ್ತಾಳೆ, ತಲೆ ಮೇಲೆ ಕೈ ಇಡ್ತಾಳೆ. ಹೊಟ್ಟಿಗೆ ಅನ್ನ ಇಲ್ಲ, ಮಕ್ಕಳಿಗೆ ಹೊಟ್ಟಿಗೆ ಅನ್ನ ಇಲ್ಲ, ಹರಕಾದ್ರೂ ಚಿಂತಿಲ್ಲ. ತಾಯಿ ತಲೆ ಮೇಲಿರುವಂತ ಬೆಚ್ಚಗೆ ಶರಗಿತ್ತಲ್ಲ ಮಕ್ಕಳಿಗೆ ಆಸರ. ಮೇ ಮೇಲೆ ಬಟ್ಟೆ ಇರ್ಲಕ್ಕಿಲ್ಲ, ಯಾಕೊಂಡ ಮೇ ಮೇಲೆ ಬಟ್ಟೆ ಇರ್ಲಕ್ಕಿಲ್ಲ, ಹೊಟ್ಟಿಗೆ ಅನ್ನ ಇರ್ಲಕ್ಕಿಲ್ಲ. ಹರಕ ಸೀರೆ ಶರಗಿದ್ರು ಸಹಿತ ತಾಯಿ ಸೀರೆ ಶರಗ. ಬೆನ್ನದ ಮೇಲೆ ಪ್ರೀತಿ ಕೈಯ ಎದಿಗೆ ಹಚ್ಕೊಂಡು ಪ್ರೀತಿ ಮಾಡುವಂತ, ಸಮುದ್ರದಂಗ ಪ್ರೀತಿ ಮಾಡುವಂತ ಹಡದಂತ ಒಂದು ತಾಯಿ ಇತ್ತಲ್ಲ ಜೀವನದೊಳಗ. ಕಲ್ಲು ತುಳಿಲಿ, ಮುಳ್ಳು ತುಳಿಲಿ, ಕೆಸರ ತುಳಿಲಿ, ಕೈ ಹಿಡ್ಕೊಂಡು ಮಕ್ಕಳನ್ನ ಹೆಂಡತಿ ಹಿಡ್ಕೊಂಡು ಏನು ಬಂದ್ರು ಎದಿ ಕೊಟ್ಟು ಮುಂದೆ ಹೋಗಾಕ ಒಂದು ಗನಸು ಮನುಷ್ಯ ಇತ್ತಲ್ಲ. ಎದಿ ಕೊಟ್ಟು ಹೋಗುವಂತ ಧೈರ್ಯದ ಗಂಡ, ಸೀರೆ ಶರಗದ ನೆರಳು ಇವೆರಡು ಹೊಂಟು ತಲೆ ಮೇಲೆ ಹೋದ ಬಳಿಕ 3 ವರ್ಷದ ಮಗಳ, ಸಣ್ಣ ಸಣ್ಣ 4 ಮಕ್ಕಳ ತಲೆ ಮೇಲೆ ಎಲ್ಲ ತಾಯಿ ತಂದಿ ಇಬ್ಬರು ಹೋದ ಬಳಿಕ 4 ಮಕ್ಕಳು ಏನು ಮಾಡಬೇಕು? ಏನು ಮಾಡಬೇಕು? ಮಕ್ಕಳ ಮ್ಯಾಗ ಹೊಚ್ತಾರ್ರಿ. ದೇವ್ರೇ, ನಾವು ಸತ್ರು ಚಿಂತಿಲ್ಲ, 4 ಮಂದಿ ಮಕ್ಕಳು ಬುದ್ಧಿವಂತರಾಗಬೇಕು, ಹೆಣ್ಣು ಮಗಳು ಮದುವೆ ಆಗಬೇಕು, ಗಂಡು ಮಕ್ಕಳು ಸ್ವಸ್ಥ್ಯಾರ ಬರಬೇಕು, ನಾವು ಮಾಡಿದ ತಪ್ಪು ಮಾಡಿದಂಥ ಕಲಿ ಎಲ್ಲ ತೊಳೆದು ಹೋಗಬೇಕು, ಜ್ಞಾನಿ ಮಕ್ಕಳಾಗಿ ಜಗತ್ತು ಅವ್ರಿಗೆ ಕೈ ಮುಗಿಯಂಗ ಆಗ್ಬೇಕು, ಇಷ್ಟೇ ಆಶೀರ್ವಾದ ಮಾಡಂತೇಳಿ ದಡ ಹೋದ್ರು. ಬಾಗಿಲು ದಾಟಿ ಹೊಂಟಾಳೆ. ಹೆಜ್ಜೆ ಕೇಳುವಾತು, ಹೆನ್ರಿ ಇನ್ನೊಂದಿಟ್ಟು ನಿಲ್ರಿ. ಯಾಕವೇ
ಏನು ಮರ್ತಿ ಬಂದು ಹೊಳಿ ಬೀಳಾಕ್ ಹೊಂಟಿದ್ರಿ, ಏನು ಮರ್ತಿ ಬಂದೆ? ಇಲ್ರಿ, ನೀರಾಗ ಮುಳುಗಿ ಸತ್ತು ಕಣ್ಣು ಮುಚ್ಚಿದ ಬಳಕ ಇನ್ನೊಮ್ಮೆ ಮಕ್ಕಳ ನೋಡಕ್ ಆಗಂಗಿಲ್ಲ. ಮಣ್ಣಾಗ ಹೋಗಿ ನಾವು ನೀರಾಗ ಹೋಗಿ ನೀರು ಪಾಲಾಗ ಬಳಕ ಮಕ್ಕಳ ನೋಡಕ್ ಆಗಂಗಿಲ್ಲ. ಮುತ್ತಿನಂತ ಹೊಟ್ಟೆಯೊಳಗೆ ಹುಟ್ಟಿರುವಂತ ನನ್ನ ಮಕ್ಕಳು ಇನ್ನೊಮ್ಮೆ ದೀಪದ ಬೆಳಕದಾಗ ಇನ್ನೊಮ್ಮೆ ನೋಡಿ ಬರ್ತೀನಿ. ಇನ್ನೊಮ್ಮೆ ಮಕ್ಕಳನ್ನ ನೋಡಿ ನಾ ಬರ್ತೀನಿ. ಹೊರಗೆ ಮಳೆಯಾಗ ನಿಂತ ಗಂಡಳಲ್ಲಿ ಕತ್ಯಾನ, ಹಡದ ಕರಳ ತೆಲಿ ಮೇಲೆ ಶೀರಿ ಶರ್ಗೆ ಬಿದ್ದು ಕೆಸರಿನಾಗ ಎಳಿಲಿ ಕತ್ಯಾದ. ನೋಡ್ರಿ, ನಿಮ್ ಕೂಡ ಹೇಳ್ಕೋತ ನಾವು ನಿಮ್ಮಂಗ ಆಗಿಬಿಟ್ಟಿರ್ತೀವಿ. ನೋಡ್ರಿ, ಕೆಳಗ ಸೀರಿ ಶರ್ಗ ಕೆಸರಿನೊಳಗೆ ಎಳಿಲಿ ಕತ್ಯಾದ, ಹೊರಗೆ ನಿಂತ ಗಂಡು ಹುಚ್ಚಿರ್ಗತಿ ಅಳಲಿ ಕತ್ಯಾನ. ಹಡದ ಕರಳ 9 ತಿಂಗಳದಲ್ಲಿ ಒಡಲ ಭಾರತಾಪದಲ್ಲಿ, 9 ತಿಂಗಳದಲ್ಲಿ ಒಡಲ ಭಾರತಾಪದಲ್ಲಿ, ನೊಂದು ಬೆಂದು ಬೆಳಲುತ್ತ ನೀನು ಪಡೆದೆ ನನ್ನ ಜಗದಲ್ಲಮ್ಮ. ನಾನು ಹುಟ್ಟುವಾಗ ನಿನ್ನ ಕಷ್ಟವೆಷ್ಟ ಹಡದವ್ವ, ನನ್ನ ಜನ್ಮದೊಂದಿಗೆ ನಿನ್ನ ಪುನರ್ಜನ್ಮ ಆಯಿತವ್ವ. ಮತ್ತೆ ಹುಟ್ಟಿ ಬಂದೆಯವ್ವ, ಮತ್ತೆ ಜನಸಿ ಬಂದೆ. ತಾಯಿ ನಿನ್ನ ಉಪಕಾರವನ್ನು ಮರೆಯಲೆಂದು ನಾನು ಅವ್ವ. ಹೊಳ್ಳಿ ನೋಡ್ತಾಳ, ಬಿಕ್ಕಿ ಬಿಕ್ಕಿ ಅಳ್ತಾಳ. ಗಂಡ ಹೆಣತಿ ಇಬ್ರು ನದಿ ದಂಡಿ ಹೋಗ್ತಾರೆ. ಅಲ್ಲಿ ನಮಸ್ಕಾರ ಮಾಡಿ ಒಂದು ಮಾತು ಹೇಳ್ತಾರೆ, 2 ನಿಮ್ ಕಾಲು ಕೂಡಿಸ್ರಿ, ನಮಸ್ಕಾರ ಮಾಡಿ ನಿಮ್ಕ ಮೊದಲು 10 ನಿಮಿಷ ನಾನು ಹೊಳಿ ಹಾರ್ತನು. ಯಾಕೆ ಸತೆ, ಯಾಕೆ 10 ಮಿನಿಟ್ ನಾ ಮೊದಲು ತೀರ್ಕೊಂಡ್ರು ಚಿಂತಿಲ್ಲ. ನನ್ನ ಹನಿ ಮೇಲಿರುವಂತ ಕುಂಕ ಮಳಕಬಾರದು, ನಮ್ಮ ಮುತ್ತೈದಾಗಿ ಸಾಯ್ಬೇಕು. ಒಂದು ದೇವ್ರಂತ ಗಂಡ ನೀರಾಗ ಮುಳುಗಿ ಸಾಯುದ್ರೆ ಹಂಗ ನೋಡಕ್ ಆಗಂಗಿಲ್ರಿ. ನಾನೇ ಮೊದಲು ಕತ್ ಮುಚ್ತೀನಿ. ಕೈ ಹಿಡಿದು ಸಾಯಕ್ಕೆ ಸಲುತ್ತನ್ನತಕ್ಕಂತವ ನೀ ಸಾಯ್ದು ನನ್ಗೆ ಹೆಂಗ್ ನೋಡಕ್ಕಾಗ್ತ? ನೀನಾ ಇಬ್ರು ಜಗಳಾಡಿ ಕೊನೆಗೆ ಹೇಳ್ತಾರೆ, ಕೂಡಿ ಬದುಕೇವಿ, ಒಬ್ಬರನ್ನ ಬಿಟ್ಟು ಒಬ್ಬರಿಲ್ಲ. ನಾವು ದೇವರ ಪಾದ ಸೇರೋದರ ಕೂಡೇ ಸೇರುನಂತೆ. ಗಂಡ ನಮಸ್ಕಾರ ಮಾಡಿ ಒಬ್ಬರೊಬ್ಬರ ಕೈ ಹಿಡ್ದಾರ. ರಾತ್ರಿ 12 ಗಂಟೆ ತುಂಬಿ ಶ್ರಾವಣದಾಗ ನದಿ ಹರಿತಿತ್ತು. ಗಂಡ ಹೆಣತಿ ಭಗವಂತನ ನೆನಸಿ ಬೋಲಾ ಪುಂಡಲಿ ಕಬರ್ಹರ ವಿಠ್ಠಲ ಶ್ರೀ ಜ್ಞಾನದೇವ ತುಕಾರಾಮ್ ಪಂಡರಿನಾಥ ಭಗವಾನ ಕಿ ಜೈ. ನೀರಲ್ಲಿ ಮುಳುಗಿ ದೇವರಂತ ಗಂಡ ಹೆಂಡತಿ ನೀರು ಪಾಲಾಗ್ಯಾರ. ನಿನ್ನ ಇಲ್ತಾನ ಬಂದಿದ್ದೀವಿ, ಹೌದಾ? ಗಂಡ ಹೆಂಡತಿ ನೀರು ಪಾಲಾಗ್ಯಾರ. ಆದರೆ ಈ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಮುಂಜಾನೆ ಆದ್ರೆ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾರೇ ಭಿಕ್ಷಾ ಕೊಡ್ತಾರ, ಅವ್ವ ಇದ್ದಾಳ ಅಪ್ಪ ಇದ್ದಾನಂತ. ದೊಡ್ಡವ ನಿವೃತ್ತಿನಾಥ, 2ನೇದವ ಜ್ಞಾನದೇವ, 3ನೇದವ ಸೋಪಾನ, 4ನೇದ ಒಂದು ಹೆಣ್ಣು ಕೂಸಿತ್ತು ಮುಕ್ತಾಯಿ. ಕರ್ನಾಟಕದ ಅಕ್ಕಮಾದೇವಿ, ಮಹಾರಾಷ್ಟ್ರದ ಮುಕ್ತಾಬಾಯಿ. ಏನು ನಮ್ಮ ಭಾರತ ದೇಶ? ಈ ದೇಶದಲ್ಲಿ ಸಂಪತ್ತಿರ್ಲಕ್ಕಿಲ್ಲ, ಈ ದೇಶದಲ್ಲಿ ಹಣದಿಂದ ಎಲ್ಲರಿಂದ ಸುಧಾರಣೆ ಆಗಲಕ್ಕಿಲ್ಲ. ಅದರ ನೀತಿ ಧರ್ಮದಿಂದ ಬಾಳಿ ಬದುಕ್ತಕ್ಕಂಥ ಮಹಾಪುರುಷರ ಜೀವನ ಚರಿತ್ರೆ ನೋಡಿದಾಗ ಏನು ದೇಶ? ಬೆಳಗಾತು, ಚಳಿ ಬಿಡ್ತು, ಮುಂಜಾನೆ 6 ಗಂಟೆ ಆದ ಬಳಿಕ ನಿವೃತ್ತಿನಾಥ ದೊಡ್ಡವ ಮಗ ಹೇಳ್ತಾನ. ಕೈ ಅವನ ಎದಿ ಮ್ಯಾಗ ಕೈ ಹಾಕಿ ಮಕ್ಕೋತಿದ್ದು ಮಕ್ಕಳು ತೆಕ್ಕಿ ಹೊಡೆದ. ಹಿಂಗ ಅವು ಅದಳಂತ ಅಲ್ಲೇ ಹಾಸ್ಗೆ ನೋಡ್ದ, ಏನೂ ಹತ್ತಿಲ್ಲ. ಹಾಸ್ಗೆ ಎದ್ದು ನೋಡಿದ, ಅವು ಇಲ್ಲ. ಬಂದು ಗುಡಿಸಲು ಮುಂದೆ ನೋಡಿದ, ಗುಡಿಸಲು ಸುತ್ತಮುತ್ತ ನೋಡಿದ. ಸಣ್ಣ ಮಗ
ಅಪ್ಪ ಅಂತ ಕೂಗಿದ, ಅವ್ವ ಅಂತ ಕೂಗಿದ, ಅಪ್ಪ ಅಂತ ತಿಳ್ಕೊಂಡು ಎಲ್ಲ ಓಡಾಡ್ತಾ ಇದ್ದಾಗ ಮಗ್ಗಲೊಳಗೆ ಮನ್ಕೊಂಡಂತ ಜ್ಞಾನದೇವರಿಗೆ ಎಚ್ಚರ ಆಯ್ತು. ಅನ್ನನ ಶಬ್ದ ಕೇಳ ಜ್ಞಾನದೇವಿ ಎದ್ದು ನೋಡ್ತಾರ, ಕೈ ಕೈ ಹಿಡಿತಾರೆ. ಏನಂತ ಅವ್ವ ಅಪ್ಪ ಇಲ್ಲಲ್ಲ. ಶ್ರೀ ಹರಿಯೇ ಹರಿ. ಇಬ್ರು ಅಣ್ಣ ತಮ್ಮ ಓಡಾಡ್ತಾ ಇದ್ದಾಗ ಒದರಾಡ್ತಾ ಇದ್ದಾಗ ಮೂರನೇ ಸಣ್ಣವೇ ಎದ್ದ. ಇವರೆಲ್ಲ ತಾಯಿಯನ್ನು ತಂದೆಯನ್ನು ನೆನೆಸಿ ಬಿಕ್ಕಿ ಬಿಕ್ಕಿ ಹೇಳುವಂತಹ ಪ್ರಸಂಗದಲ್ಲಿ ಇಷ್ಟೇ ಸಣ್ಣ ಮಗುರು ಅಂತ ಕೂಸು ಅಳಾಕ್ ಚಾಲು ಮಾಡ್ತಂದೆ. ನಿವೃತ್ತಿನಾಥ ತನ್ನ ತಂಗಿಯನ್ನು ಹೆಗಲ ಮೇಲೆ ತಗೊಂಡದನ್ನೇ ಇಬ್ಬರು ತಮ್ಮಗಳ ಕೈ ಹಿಡ್ಕೊಂಡು ಹೊಳೆಯ ದಂಡಿ ಎಲ್ಲ ಕಡೆ ಸುತ್ತಮುತ್ತ ಓಡಾಡಿ ಅವ್ವಾ ಅವ್ವ ಅಂತ ನೀರಲ್ಲಿ ಮುಳುಗಿರ್ತಕ್ಕಂಥ ಎರಡು ಶವಗಳು ಬಂದ ದಂಡಿಗೆ ಹತ್ಯಾವ. ತಂದೆ ತಾಯಿ ನೀರು ಪಾಲಾಗಿ ಹೋದ ಬಳಿಕ ಅವತ್ತನ್ನು ಹೊರಗೆ ತಂದ ಅಂತ್ಯ ಸಂಸ್ಕಾರ ಮಾಡಕ್ ಸಹಿತ ಯಾರ ಸಮೀಪ ಬರ್ತಾ ಇಲ್ಲ. ಆ ಕುಸುಗಳು ಏನ್ ಮಾಡ್ಬೇಕು ಹೇಳ್ರಿ. ಬಾಪು ವಿಧಿ ನಿನಗೆ ಬಲ್ಲಿದರು ಬೇರಾರುಂಟು, ರೂಪಗೆಡಸಿದೆ ಮಹಾಮೈಮರೆಲ್ಲರನೂ. ಹೆಂತಿಂತವ್ರಿಗೆ ದೈವ ಏನೇನು ಮಾಡ್ತದೆ ಇವ. ಅದ್ಯಾವುದೂ ನಮಗೆ ಜಳ ಆದಿಲ್ಲ, ನಾವು ಮಸ್ತ್ ಆರಾಮದೇವ. ಅದರ ಆಗವಾದವ್ರದ್ರ ಕೇಳಿ ನಾವು ಹೌದಾ ತಿಟ್ರೆ ಅನ್ಬೇಕ್ರಿ, ಆದ್ರೆ ಆಗಿರ್ಬೇಕು ಅನ್ಬಾರ್ದು. ಕರುಣವಿರಲಿ ಜೀವರೋಳು. ಇನ್ನೊಬ್ರದ್ದು ಕೇಳಿದಾಗ ನಮ್ಮ ಕಣ್ಣೀರು ತುಂಬಬೇಕು. ಇದೆಲ್ಲ ಆದದನ್ನು ದೊಡ್ಡವನಿಗೆ ಗೊತ್ತಾತು. ಜ್ಞಾನೇಶ್ವರ ಎಲ್ಲರೂ ಆ ಶವದ ಮೇಲೆ ಬಿದ್ದು ಅಳ್ತಾರೆ, ಹೊರಳಾಡ್ತಾರೆ. ತಂದೆಯ ತಾಯಿಗಳು ಇಬ್ಬರು ತೀರ್ತೇವ. ರೆಕ್ಕಿ ಮುರಿದು ಪಕ್ಷಿಗತೆ 4 ಮಕ್ಕಳ ಅನಾಥ ಅದು. 4 ಮಕ್ಕಳ ಅನಾಥ ಆದ ಬಳಿಕ ಕೊನೆಗೆ ನಿವೃತ್ತಿನಾಥ ಅಂತಾನ. ಅವ್ರು ನಿನ್ನ ಮಾತಾಡ್ತಿದ್ರಲ್ಲ ಏನಂತ, ನಾವು ನೀರು ಪಾಲಾದ್ರೆ ನಮ್ಮ ಮಕ್ಕಳಿಗೆ ನ್ಯಾಯ ಸಿಗ್ತದೆ. ಹೌದಲ್ಲ? ಅವರಿಬ್ರು ನೀರು ಪಾಲು ಯಾಕಾದ್ರು ನಾವು ಮಾಡಿದ ಏನೋ ತಪ್ಪಿಗೆ ಕುಲಗೆಟ್ಟ ಅವ್ರ ಮಕ್ಕಳಂತ ನನ್ನ ಮಕ್ಕಳಿಗೆ ನಮಗೆ ಅನ್ನ ಕೊಡಂಗಿಲ್ಲ. ಧರ್ಮಪೀಠದವ್ರು ಏನು ಹೇಳಿದ್ರು, ನೀವು ನೀರು ಪಾಲಾಗಿ ಹೋಗಿ ನೀವು ಹೋದ ಬಳಿಕ ನಿಮ್ಮ ಮಕ್ಕಳನ್ನ ತಗೋತೀವಿ ಸಮಾಜದಾಗ. ಅವು ಅಪ್ಪ ಸತ್ರು. ಮಾತೃದೇವೋ ಭವ ಪಿತೃದೇವೋ ಭವ. ನಾವು ಕಾಶಿಗೆ ಹೋಗೋದು ಬೇಡ, ರಾಮೇಶ್ವರ ಯಾತ್ರೆ ಮಾಡೋದು ಬೇಡ. ನಮ್ಮ ಮಗು ಹೊಟ್ಟೆಗೆ 9 ತಿಂಗಳು ಇಟ್ಕೊಂಡಿಟ್ಟು ಮಾಂಸ ಮುದ್ದೆಯನ್ನು ಮನುಷ್ಯನಾಗಿ ಮಾಡಿ 12 ಒಡ್ಡು ಕೂಲಿ ಮಾಡಿ ಉಡ್ಯಾಕ ಕಟ್ಕೊಂಡು ನಮ್ಮನ್ನು ಜೋಪಾನ ಮಾಡಿ ಜಗತ್ತು ತೋರ್ಸಾಳ. ಅವ್ರನ್ನ ಜೋಪಾನ ಮಾಡಿ ನಮ್ಮ ಕಷ್ಟದೊಂದು ತುತ್ತು ಉಣಿಸಿ ಅವು ಅಪ್ಪನ ಪಾದಕ್ಕೆ ಹನಿವರು ನಮಸ್ಕಾರ ಮಾಡಿ ಎಲ್ಲ ಕಾಶಿ ರಾಮೇಶ್ವರ ಅವ್ರ ಪಾದದೊಳಗದ ಜೀವನದಲ್ಲೇ. ದುರ್ಭಾಗ್ಯ ವಿಜ್ಞಾನ ಜಗತ್ತಿನೊಳಗೆ ನಾವು ಅದನ್ನ ಒಂದು ಮಾಡಂಗಿಲ್ಲ, ಎಲ್ಲ ಮಾಡ್ತೀವಿ ಅಲ್ರಿ. ತಂಗಿ ತಮ್ಮನನ್ನು ಕರ್ಕೊಂಡು ಇಬ್ರು ತಮ್ಮನ ಕರ್ಕೊಂಡು ತಂಗಿನ ಹೆಗಲ ಮೇಲೆ ತಗೊಂಡು ಹರಕ ಬುಟ್ಟೆ ಬಟ್ಟಿ ಇದರೊಳಗ ಧಾರಾಕಾರ ಹರಿವಂತ ಈ ಮಳಿ ಒಳಗೆ ಭಿಕ್ಷಾ ಬೇಡಕ್ಕೆ ಹೊಂಟಾನ ನಿವೃತ್ತಿನಾಥ. ಇನ್ನೊಂದಿಷ್ಟು ಕತೆ ಐತಿ ನೋಡಿ, ಕಡೆಗೆ ಭಾಳ ಚಂದ. ಎಲ್ಲ ಹೆಗಲ ಮೇಲೆ ಒಂದು ಸಣ್ಣ ಕೂಸ ಎಲ್ಲ ತೋದದ. ಜ್ಞಾನೇಶ್ವರ ಮಹಾರಾಜರ ಕೈಯಾಗ ಒಂದು ಜೋಳಿಗಿತ್ತು. ಇವಾಗ ಕೇಳ್ರಿ, ಜ್ಞಾನೇಶ್ವರ ಮಹಾರಾಜರ ಕೈಯೊಳಗ ಒಂದು ಜೋಳಿಗಿತ್ತು. ನಿವೃತ್ತಿನಾಥ ತಂಗಿನ ಹೊತ್ಕೊಂಡಿದ್ದ, ಸೋಪಾನ ಬೆನ್ನು ಹತ್ತಿದ್ದ. ಎಲ್ಲರ ಬಾಗಿಲು ಎದುರಿಗೆ ಭವತಿ ಭಿಕ್ಷಾಂದೇಹಿ, ಒಂದು ಹಿಡಿ ಹಿಟ್ಟು ಕೊಡ್ರಿ, ಅದನ್ನ ತೆಳ್ಳಗೆ ಅಂಬಲಿ ಮಾಡಿ ನಾವು ಬದುಕ್ತೀವಿ. ಒಂದು ಹಿಡಿ ಹಿಟ್ಟು ಕೊಡ್ರಿ, ಅದನ್ನ ಏನ್ರಿ ಮಾಡಿ ನಾವು ಬದುಕ್ತೀವಿ. ಒಂದಿಷ್ಟು ಕೂಡ್ರಿ ಅಂತ ತಿಳ್ಕೊಂಡು ಎಲ್ಲರ ಬಾಗಿಲು ಹೋದಾಗ ಊರಾಗಿರುವಂಥ ಸಮಾಜದ 100, 120, 200 ಎಲ್ಲ ದಡ 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 ಎಲ್ಲ ಬಾಗಿಲು ಬಂದ್ ಹಾಕ್ತಾವ. ಏನಾಗ್ತತಿವ, ಎಲ್ಲ ಬಾಗಿಲ ಬಂದ್ ಮಾಡ್ಕೊಂಡ್ರು. ಕೆಲವು ಮಂದಿ ಕಿಟಕಿಯನ್ನು ನೋಡಾತ್ರು, ಕೆಲವು ಮಂದಿ ದಿಡಿ ಮಾತಂತಿರ್ಲೆ ಬಂದು ನೋಡ ಸನ್ಯಾಸಿ ಮಕ್ಕಳು ನೀಡಬೇಡ್ರಿ. ಇವು ಹೆಂಗ ಬದುಕ್ತಾವ, ಒಟ್ಟು ಇವತ್ತನ್ನು ಬದುಕಿಸ್ಕೊಡ್ಬಾರ್ದಂತ 4 ಮಂದಿ ಮನಿದ ಕೂಳು ತಿಂದ ನಡ ಕಟ್ಟೆ ನಿಂತಿದ್ರು. ಇಂಥದಕ್ಕೂ ಮುಂದಾಗೋ ಮಂದಿ ಐತೆ ಹೇಳ್ತಾನ. ಇದು ಕಟ್ಟಿಗೇರಿ ಅಲ್ಲ, ಇದ್ರ ಲಕ್ಕವನ ಆಶೀರ್ವಾದ. ಇದು ಕಟ್ಟಿಗೇರಿ ಅಲ್ಲ, ಕೈಲಾಸ. ಇದು ಉತ್ತರ ಕರ್ನಾಟಕ. ಅಪ್ಪ ಮುರೀಂದ್ರಪ್ಪ ಅಲ್ಲ, ಅಪ್ಪಯ್ಯ ಅಜ್ಜ ಬಬಲಾದಿ ಸದಾಶಿವಮೂರ್ತಿಯ
ಸಿದ್ದೇಶ್ವರ ಅಪ್ಪಗಳಂತವ್ರು ನಡೆದಾಡಿ ಹೋಗಿ ಇಲ್ಲಿ ನಡೆದಾಡಲ್ಲ. ನಮ್ಗೆ ಒಳ್ಳೆಯ ಸಂಸ್ಕಾರ ಐತಿ, ಭಾಳ ಮುಖ್ಯ ಜೀವನದಲ್ಲಿ. ಆದರೆ ನಮ್ಮದು ಏನಾಗತ್ತೆ 100 ತಪ್ಪ, ಇನ್ನೊಬ್ಬರನ್ನ ಬದುಕು ಗುಡಬಾರ್ದಂತ ತುಳಿವಂಥ ಜಗತ್ತಿನ ಅವರೊಂದು 4 ಮಂದಿ ಒಟ್ಟು ನಡ ಕಟ್ಟಿ ಅದಕ್ಕೆ ನಿಂತಿದ್ರಿ ಇವ್ರ ಮನೆ ಮುರ್ಯಾಕ. ಹೆಂಗಿತ್ತು ನಮ್ಮ ಕಾಲ? ಎಲ್ಲರೂ ಬಾಗಿಲು ಹಿಕ್ಕೊಳ್ತಾರೆ, ಯಾರೂ ಬರಗೂಡಂಗಿಲ್ಲ ಎಲ್ಲರೂ. ಆದರೆ ಇನ್ನು ಸಮಾಜದಾಗ ಯಾರೇ ದಯಾವಂತರು ಇರ್ತಾರಲ್ಲ, ಸಂದ್ರ್ಯಾಗ ಕುಡ್ರಿ ಅಂತ ಕುಸುಗಳು ಹೋದಾಗ ಪಾಪ ನಿಮ್ಮಂಥವ್ರ ಊರಾಗಿಂದ ಹೋಗಬೇಡ್ರಿಪ್ಪ, ನಮ್ಮ ಹೆಸರು ಹೇಳ್ಬೇಡ, ನಮ್ಮನ್ನು ಮತ್ತೆ ಜಾತಿ ಅಂತ ತೆಗಿತಾರೆ. ಊರು ಹೊರಗಿಂದ ಪಟಕನ ಹೋಗಿ ಒಂದು ರೊಟ್ಟಿ ಮಾಡಿ ತಿಂಡಂತ ಪಾಪ ಯಾವಾಗ ಹೋಗ್ಬೇಕು ಹೆಣ್ಮಗಳು ಒಂದು ಬಗಶಿಟ್ಟು ಕೊಟ್ಟು, ಒಂದು ಬಗಶ್ ಒಂದಿಬ್ರು ಹಿಟ್ಟು ಕೊಟ್ಟರು, ಖುಷಿ ಬಹಳ ಆಯ್ತು. 8 ದಿನ ಅನ್ನಿಲ್ಲ, ಹಡದ ಅವು ಅಪ್ಪ ತೀರಿ ಹೋದ್ರು. ಭೂಮಿ ತಾಯಿ ನಮಗೆ ಆಧಾರ ಕೊಡುವತ್ತು, ಮುಗುಲು ಮುರಿದು ಬಿದ್ದಂಟು ಬೆಂಕಿ ಅಂತ ಬಿಡ್ತಾನೆ ನಮ್ಮನ್ನು ಸುಡಾಕತ್ತೈತಿ ಜೀವನದೊಳಗೆ. ಇಂಥದ್ರಾಗ ಯಾವಾಗ ತಾಯಿ ಒಂದು ಬಗಶಿಟ್ಟು ಕೊಟ್ಟಾಳಲ್ಲ, ಅದನ್ನ ಹೋಗಿ 1-2 ರೊಟ್ಟಿ ಮಾಡಿ ಎಲ್ಲರೂ ಅರ್ಧ ಉಣ್ಬೇಕಂತ ಈ ಊರು ದೊಡ್ಡ ಪಂಚರಿಗೆ ಗೊತ್ತಾಗಬಾರ್ದು. ಸಂದ್ರ್ಯಾನ್ ಊರು ಅಗಸಿ ಬಾಗಲಾಗ ಬಂದ್ರು. ಅವ್ರ ಅಗಸಿ ಬಾಗಲಾಗ 4 ಮಂದಿ ನಿತ್ತವ್ರ ಇದ್ರು. ಅಗಸಿ ಬಾಗಿಲು ದಾಟಿ ಹೋಗ್ಬೇಕಂತ ಈ ಕುಸುಗಳ ಜೋಳಿಗಾಗಿ ಹಿಟ್ಟು ತೊಗೊಂಡು ದಾಟಬೇಕಂತ ಹೊಂಟಿದ್ರು, ನಿತ್ತ ಇದ್ರು. ಯಾರ ಮನೆಗೆ ಹೋಗಿರೋ ಮಕ್ಕಳೇ? ಯಾವಕ್ಕೆ ನೀಡ್ಲಾಕಿ ಹೆಸರೇ ಹೇಳ್ರಿ. ಬ್ಯಾಡ ಕಸ್ಕೋಬ್ಯಾಡ್ರಿ, ಇಟ್ಟ ರೊಟ್ಟಿ ಮಾಡ್ತೀವಂತ ಜಗತ್ತಿದ್ದು ಜೋಳಿಗೆ. ಕೈಯಾನ ಜೋಳಿಗೆ ಕಸ್ಕೊಂಡ ಕಾಲ ಮೇಲೆ ಕಾಲಿಟ್ಟು ಜೋಳಿಗೆ ಹರಿದ ತೆಳಗೆ ಬಿದ್ದದ ಹಿಟ್ಟು ಮತ್ತೆ ಬಳ್ಕೋತಾವತ್ತ ಕಾಲ ಎಲ್ಲ ಕೆಸರ್ನ್ಯಾಗ ಕೂಡಿಸಿರತ್ರಿ. ನಮಗೆ ಕೇಡ್ರನ್ನ ಇಟ್ಟು ಕೆಟ್ಟ ಅನಿಸ್ತೈತೆ, ಅವ್ರ ಜೀವನದಾಗ ಆಗೈತೆ, ಅವ್ರಿಗೆ ಹೆಂಗಾಗಿರ್ಬೇಕು? ಕಾಲ ಮೇಲೆ ಕಾಲಿಟ್ಟ ಹರಿದ ಅದನ್ನೆಲ್ಲ ಮನ್ನಾಗ ಕೂಡಿಸಿ ಎದೆ ಮ್ಯಾಗ ಹಿಡಿದ ನೋಸಿ 4 ಕಟ್ಟಿಗೆಲೆ ಹೊಡೆದ, ನಡೀರಿ ನಿಮ್ಮ ಮಕ್ಕಳೇ ನಿಮ್ಮ ಊರು ಹೊರಗೆ ಹೋಗ್ರಿ ಇಲ್ಲಿ. ದೇವ ಕೆಳಗೆ ಬಿದ್ದದ್ದನ್ನು ಎತ್ಕೋಬೇಕಾದ್ರೆ ಅದೆಲ್ಲ ತುಳಿದು ಬಿಟ್ರಲ್ಲ. ಅದ ಹರಕ ಜೋಳಿಗೆ ಹಂಗ ಗೊಳೆ ಮಾಡ್ಕೊಂಡು ಬಂದು ಅಂತ್ರಿ. ನಿವೃತ್ತಿನಾಥ ಒಂದು ಮಾತನ್ನು ಹೇಳ್ತಾನೆ, ಹಿಟ್ಟು ಹೋಯ್ತು, ಒಂದೊಂದು ಬಗ್ಸಿ ನೀರೇ ಕುಡಿದು ಬದುಕೋನು ಪಾಯಿ ಮಣ್ಣಿನ ಕೊಡಾತು, ಒಂದು ಕೆರೆಗೆ ಹೋಗಿ ನೀರು ತರೋಗು. ಮಣ್ಣಿನ ಕೊಡ ತಗೊಂಡ ಜ್ಞಾನದೇವ ಮಹಾರಾಜರು ಜ್ಞಾನೇಶ್ವರರು ನೀರು ತರೋಗೋಸ್ಕರವಾಗಿ ಮಣ್ಣಿನ ಕೊಡ ತಗೊಂಡು ಊರು ಹೊರಗಿಂದ ಹೊಂಟಾನ ಜ್ಞಾನೇಶ್ವರಿ. 8 ವರ್ಷದವ ಕೊಡ ತುಂಬಿಕೊಂಡ, ಯಾರಿಗೂ ಭೇಟಿ ಆಗಬಾರ್ದು, ನೀರ ಕುಡಿನಂತ ಕೊಡ ತುಂಬಿಕೊಂಡು ಊರು ಹೊರಗಿಂದ ಬರ್ತಿದ್ದ. ಯಾರೋ ಏನು ಮಂದಿತ್ತು ಯಾರೋ ಹೇಳ್ರ, ಅವ್ರು ನೀರು ತಗೊಂಡು ಹೊಂಟಾರ. ಕೆರಿ ಮುಟ್ಟಾಕ ಯಾರು ಕೊಟ್ರು, ನೀರು ತುಂಬಾಕ ಯಾರು ಕೊಟ್ರು. ಮುಂದೆ ಮೋತಿ ಮಾಡಿ ಹುಡುಗ ಬರ್ತಿತ್ರಿ, ಕೈಯಾಗ ಬಿದರ್ ಕಟ್ಟಿಗೆ ತೊಗೊಂಡು ಕೊಡದ ಮ್ಯಾಗ ಹೊಡೆದ್ರ ಕೊಡ ಎಲ್ಲ ಹೊಡಿತು. ಗೋಡೆಗೆ ಬರೆದ ಹುಲಿ ಗುಡುಸಿ ತಿನ ಬಂದೊಡೆ, ಕತ್ತಲೆ ಕರಡಾಗಿ ಬೆನ್ನ ಹತ್ತಿದೊಡೆ, ಕಲಸಿಟ್ಟ ಅವಲಕ್ಕಿ ಕಲಪರಗೆಯ ನುಂಗಿದೊಡೆ, ಹಗ್ಗವೇ ಹಾವಾಗಿ ಬೆನ್ನ ಹತ್ತಿದೊಡೆ, ನ್ಯಾಯ ಎಲ್ಲಿದೆಯೋ? ಗೋಡಿಗೆ ಬರದ ಯಾರೋ ಚಿತ್ರ ತೆಗೆದಂತ ಹುಲಿನ ಬೆನ್ನ ಹತ್ತಿ ನುಂಗಾಕ ಬಂದ್ರೆ, ಕತ್ತಲಿ ಕರಡಿಯಾಗಿ ಬೆನ್ನ ಹತ್ತಿದ್ರೆ, ಅವಲಕ್ಕಿ ಕಲಸಿಟ್ಟಂತ ಪ್ಲೇಟ್ ಅವಲಕ್ಕಿನ ನುಂಗಿದ್ರೆ, ಗೂಟಕ್ಕೆ ಹಾಕಿದಂತ ಹಗ್ಗ ಹಾವಾಗಿ ಬೆನ್ನ ಹತ್ತಿದ್ರೆ ಎಲ್ಲಿ ಬದುಕಬೇಕು ಮನುಷ್ಯ ಜೀವನದಲ್ಲಿ? ಕೊಡ ಹೊಡಿತು, ಬೆನ್ನ ಮ್ಯಾಗ ಕಟ್ಟಿ ಕುಯ್ತು, ಮೇಯೆಲ್ಲ ತೋಸ್ಕೊಂಡು ಕಣ್ಣೊಳಗೆ ನೀರು ತಗೊಂಡು ಜ್ಞಾನೇಶ್ವರ ಬಾಗಿಲೆದರಿಗೆ ಬರ್ತಾರೆ. ಕೊಡ ಎಲ್ಲಿ ಹೋತಂತ ಅನ್ನ ಕೇಳಿದ, ಹಂಗೆ ಹರಿದಿತ್ತು. ಹಿಂದೆ ತೆರಿಗೆ ನೋಡಿದ, 4 ಕಟ್ಟಿಗೆ ಹೊಡೆದಿದ್ರಿ, ಬೆನ್ನೆಲ್ಲ ಗಂಟಾಗಿತ್ತು. ಜ್ಞಾನೇಶ್ವರ ಮಹಾರಾಜರ ಕಣ್ಣೀರು ವರ್ಷ ಕೊಡ ಎಲ್ಲಿ ಹೋಯ್ತು? ನೀರು ಕುಡಿಲಿಲ್ಲ, ನಾವು ನೀರು ಕುಡಿಬಾರ್ದು, ಕೆರೆ ಮುಟ್ಟಿವಂತ ಕೊಡ ಹೊಡೆದ್ರು.
ನಿವೃತ್ತಿನಾಥ್ 3 ಮಂದಿ ಮಕ್ಕಳನ್ನ ತಮ್ಮಗಳನ್ನ ತಂಗಿನ ಕರ್ಕೊಂಡೆ ಆ ಜೋಳಿಗೆ ಕಾಲ ಮೇಲೆ ಕಾಲಿಟ್ಟ ಹರಿದಿದ್ರಲ್ಲ, ಅದನ್ನ ಒಂದು ಹರಕ ಬಟ್ಟೆ ಮ್ಯಾಗ ಜೋಳಿಗೆ ಜಾಡಿಸಿರತ್ರಿ. ಜೋಳಿಗೆ ಜಾಡಿಸಿದ ಒಳಕ ಒಂದು ರೊಟ್ಟಿ ಆಗಟ್ಟ ಹತ್ರ ಅಂದ್ ಹಿಟ್ಟು ಬಿತ್ತು. ನಾವು ಉಣ್ಣು ಬಿಡುನು ಕಡೆಗೆ ತಂಗಿ ಹಸದೈತಿ ಸಣ್ಣಕ್ಕಿ. 3-4-5 ವರ್ಷ ಮುಕ್ತಾಯಿಗೆ ಅನ್ನ ನಿವೃತ್ತಿನ ಅಂತ ಹೇಳ್ತಾನೆ, ನಿನಗೆ ರೊಟ್ಟಿ ಮಾಡಕ್ ಬರ್ತೈತಿ ಅನ್ನುವ ಇಟ್ಟ ಹುಡುಗಿ ಮಾಡಕ್ ಬರ್ತೈತಿ. ಈ ಹಿಟ್ಟು ನಾದಬೇಕಾದ್ರೆ ನೀರು ಬೇಕನ್ನ. ಹೊರಗ ಮಳಿ ಸುರಿತಿತ್ತು, ಗುಡಿಸಲ್ದಾಗಿಂದ ನೀರ ಬರ್ತಿದ್ದು, ಅದನ್ನ ಬಕ್ಷೆಗೆ ಹಿಡ್ಕೊಂಡ್ ಬಂದ. ಅದ್ರ ಮ್ಯಾಗ ಸುರುತನ ಮಳಿ ನೀರ. ಸಣ್ಣ ಕೈ ತಗೊಂಡ ಇವ್ನ ದಮಟಿ ಮಾಡಿದಂಗ ಮುಕ್ತಾಯಿ ಒಂದು ರೊಟ್ಟಿ ಮಾಡಿತತ್ರಿ. ಕೈಯಾಗ ರೊಟ್ಟಿ ಹಿಡ್ಕದ್ನ ನೀರು ತಗೊಂಡ್ ತಂಗಿ ಅಂತದ, ಮೇಘದೇವ ನೀರು ಕೊಟ್ಟ ಹಿಟ್ಟು ನಾದಿನಿ, ಯಾರೋ ಕೊಟ್ಟದ ಜೋಳಿಯಾಗಿ ಹಿಟ್ಟಿತ್ತು ಒಂದು ರೊಟ್ಟಿ ಆತನ. ಆದ್ರೆ ನಮಗೆ ಬೆಂಕಿನ ಕೊಡಂಗಿಲ್ಲ ಜಾತಿ ಅಂತ ತೆಗ್ದ ರೊಟ್ಟಿ ಹೆಂಗ ಬೇಸಲಿ? ಲಕ್ಷ್ಯ ಐತಿ ನಿಮ್ಮದ? ಸಮಾಜದಾನ ಹೊರಗೆ ತೆಗದಾರ ಬೆಂಕಿನ ಕೊಟ್ಟಿಲ್ಲ ಅಂದ ಬಳಕ ಅನ್ನ, ಬೆಂಕಿಲ್ಲ ಅಂದ ಬಳಕೆ ದಮಟಿ ಬೇಸೋದು ಹೆಂಗ? ಅವಾಗ ಬೆನ್ನ ಮ್ಯಾಗಿದ್ದ ಹರಕಂಗಿ ತೆಗೆದು ಹೋಗದತ್ತ ಜ್ಞಾನೇಶ್ವರ. ಏನ್ ಹೇಳ್ತಾನ ಜ್ಞಾನೇಶ್ವರ? ಮೇಮ್ಯಾನ ಅಂಗಿ ತೆಗದ, 2 ಕೈ ಊರಿದ, ಮನಕಾಲು ಊರಿದ. ನನ್ನ ಮೈ ಕಾದತಿವೆ, ನನ್ನ ಡುಬ್ಬದ ಮ್ಯಾಗ ನಿನ್ನ ರೊಟ್ಟಿ ಬೇಸ್ ಅಂತ ಹೇಳ್ತಾನ. ತನ್ನ ಯೋಗ ಶಕ್ತಿಯಿಂದ, ತನ್ನ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡ್ತಾನ. ತೆವಿ ಕಾದಂಗ ಜ್ಞಾನೇಶ್ವರ ಮಹಾರಾಜರು ಡುಬ್ಬು ಕಾಯ್ತಂತ. ಮುಕ್ತಾಯ ಮಾಡಿದಂಥ ರೊಟ್ಟಿ ಬೆಂಕಿಲ್ಲ, ಡುಬ್ಬದ ಮ್ಯಾಗ ಬೇಯಿಸ್ಲತ್ತ ನೋಡ್ರಿ. ಇಲ್ಲಿಗೆ ಚಾಲು ಆತ. ಈ ವರ್ಷ ಮಲ್ಲೈನಿ ಬೆಲ್ಲ ಹಂಚೋತ್ನಾಗ ಏನು ಕಲ್ತೀವ್ರಿ? ಎಂತಿಂತವ್ರು ಎಷ್ಟು ಕಷ್ಟಪಟ್ಟು ದೇವ್ರನ್ನ ಪಡ್ಕೊಂಡ್ರಲ್ಲ, ಇಷ್ಟು ನಮಗೆ ಬುದ್ಧಿ ಬಂದ್ರೆ ಸಾಕು ಜೀವನದಲ್ಲಿ. ಡುಬ್ಬದ ಮ್ಯಾಗ ರೊಟ್ಟಿ ಬೇಯ್ತದ, ಅದನ್ನ ತಂಗಿಗೆ ಉಣಿಸಿರು, ತಮ್ಮಗೆ ಉಣಿಸಿರು, ಅಣ್ಣ ತಮ್ಮ ಹಂಗೆ ಖಾಲಿ ಇದಾರ. ಸಮಾಜ ಅಂತೂ ಬರ್ಕೊಡಂಗಿಲ್ಲ. ನಿವೃತ್ತಿನಾಥ ಒಂದು ಮಾತು ಕೇಳ್ತಾನೆ, ನನ್ನ ಅವ್ವ ಅಪ್ಪ ಇವರು ಕೂಡಿ ನೀರು ಪಾಲಾದ ಬಳಿಕ ನಮ್ಮ ಮನೆತನಕ ನ್ಯಾಯ ಜಾತ್ಯಾಗ ತೊಗೋತೀವಿ ಅಂದಿದ್ರು. ಅದ್ರ ಕೊಡ ಹೊಡೆದ್ರು, ಬೆಂಕಿ ಕೊಡ್ಲಿಲ್ಲ, ಹಿಟ್ಟು ಜೋಳಿಗೆ ಹರಿದ್ರು. ಎಷ್ಟು ದಿನ ಹಿಂಗಿರೋದು? ನಮ್ಮ ಅವ್ವ ಅಪ್ಪಗೆ ನ್ಯಾಯ ಕೊಡ್ತೀವಿ ಅಂತಿದ್ರು. ಅವ್ರು ಪತ್ರ ಬರೆದಾರ. ಈ ಪತ್ರ ತಗೊಂಡು ಹೋಗಿ ಅವ್ರ ಕಡೆದು ಇನ್ನೊಂದು ಪತ್ರ ಬರೆಸಿ ಊರಾಗ ಎಲ್ಲರೂ ಪ್ರತಿಯೊಂದಕ್ಕೂ ನಮ್ಮನ್ನು ಕರ್ಕೋಬೇಕು, ಕೂಡಿಸ್ಕೋಬೇಕು, ಹಿಂಗೋಗಿ ನ್ಯಾಯ ಕೇಳೋನು ನಡಿ ಅಂತ ನಿವೃತ್ತಿನಾಥ ಹೇಳ್ತಾರೆ. ಇಲ್ಲಿಂದ ಮುಂದೆ ಇವಾಗ ಚಲೋ ಚಾಲು ಆತಾವೆ. ಚಲೋ ದಿನ ಬರ್ತಾವ ಅಂತಾರೆ, ಗೊತ್ತೇನು? ಬರ್ತಾವೆ ಎಲ್ಲರಿಗೆ ಚಲೋ ದಿನ, ಆದ್ರೆ ಕಾಯ್ಬೇಕವ. 8 ದಿನಗಳ ಪರ್ಯಂತರವಾಗಿ ಗುಡಿ ಗುಂಡಾರ ವಸ್ತಿ ಮಾಡಿ ಮನೆ ಮನೆ ಭಿಕ್ಷಾ ಬೇಡ್ತಾ. ಇಬ್ಬರು ತಮ್ಮ ಒಬ್ಬಕ್ಕೆ ತಂಗಿನ ಕರ್ಕೊಂಡು ನಿವೃತ್ತಿನಾಥ ಪೈಠಣಕ್ಕೆ ಬರ್ತಾನೆ. ಇಲ್ಲಿದ್ದು ಬಹಳ ಚಂದತೆ. ಪೈಠಣಕ್ಕೆ ಬರ್ತಾನ. ಪೈಠಣಕ್ಕೆ ಬಂದ ಸಾವಿರಾರು ಮಂದಿ ನ್ಯಾಯ ಕೇಳಕ್ಕೆ ಬಂದಿದ್ರು. ತೋದಂಥದ್ದು ಎಲ್ಲ ಶರೀರ, ಮೈ ಮ್ಯಾಗೆಲ್ಲ ಹರಕರಿವಿ, ಜಟ್ರ ಕೂದಲೆಲ್ಲ ಜಡಿಗಟ್ಟಿದ್ದು. ಸಣ್ಣ ತಂಗಿನ ಬಗಲಾಗ ತೊಗೊಂಡು ತಮ್ಮಗಳು ತೊಗೊಂಡು ಬಂದ ನ್ಯಾಯ ಧರ್ಮದ ಗುರುಗಳಿಗೆ ನ್ಯಾಯ ಕಳಿಸಲಾಗಿ ಬಂದ ನಿಂತು. ಮುಂಜಾನೆ 9 ಆಗೈತ್ರಿ. ಭಾಳ ಊರು ಮಂದಿ ಎಲ್ಲ ಕೂಡಿತ್ತು. ಎಲ್ಲರೂ ಪಾಳಿ ಇವತ್ತು ಇದೊಂದು ಪತ್ರ ಕೊಟ್ಟಿದ್ರು, ಇವ್ರದೊಂದು ಪಾಳಿ. ಯಾರವರು? ಆಳಂದಿ ಅವ್ರು. ಯಾರು? ನಡು ಮಂದ್ಯಾಗ ಬಂದು ಇವ್ 4 ಕುಸುಗಳು ನಿಂತು ರೀ. ನಿವೃತ್ತಿನಾಥ ಒಂದು ಮಾತು ಕೇಳ್ತಾನೆ, ಗುರುಗಳೇ, ನಮ್ಮಪ್ಪ ಮದುವೆ ಮಾಡಿಕೊಂಡ, ತೀರ್ಥಯಾತ್ರೆಗೆ ಹೋಗಿ ಒಬ್ಬ ಗುರುಗಳ ಕಡೆ ನಿಂತ ದಿನಾಲೂ ಅವ್ರ ಜೊತೆಗೆ ಅಧ್ಯಾತ್ಮ ಚಿಂತನೆ ಮಾಡಿ ಮನಸ್ಸು ಪರಿವರ್ತನಾಗಿ ಮದುವಾದ್ಯ ಹೇಳಲಾರ್ದ ದೀಕ್ಷಾ ತಗೊಂಡ ಸನ್ಯಾಸ ಆದ. ಹಾಗೇ ಜೀವನ ಸಾಗಿಸ್ಬೇಕಂದಿದ್ದ. ಊರವ್ರ ಅಲ್ಲಿ ದೇವ್ರಿಗೆ ಹೋದಾಗ ಗೊತ್ತಾಯ್ತು, ಇವನು ಮದುವೆ ಆಗಿತ್ರಿ ಹುಡುಗಂದ ಚಂದ ಹೆಣತಿ ಹಿಂಗ್ಯಾಕೆ ಕೊಟ್ರೆ ತಂದ ಬಳಕ ಗುರುಗಳ ಮುಚ್ಚಿಟ್ಕೊಂಡು ನೀನು ತಪ್ಪು ಮಾಡಿದೆಪ್ಪ, ಅದು ಒಬ್ಬರು ಜೀವ ತಳಮಳ ಆಗಬಾರ್ದು, ನಾನೇ ಕೊಟ್ಟಿನಿ, ತೆಗೆದಿಡು, ಏನು ದೊಡ್ಡ ಪಾಪಲ್ಲ, ಹೋಗಿ ಸಂಸಾರ ಮಾಡಂತ ಗುರುಗಳು ತಿಳಿ ಕಳಿಸಿರು. ಬಂದು ಮತ್ತು ತಂದೆ ತಾಯಿ ಜೊತೆಗೆ ಇದ್ಕೊಂಡು ನಮ್ಮ ತಾಯಿ ಜೊತೆಗೆ 4 ಮಕ್ಕಳ ಹಾಡದ. ತಪ್ಪೋದು ಮನುಷ್ಯನ ಧರ್ಮ. ತಪ್ಪ್ಯಾರ ಹೆಜ್ಜೆ ತಪ್ಪೈತಿ, ಕಾಲ ಜರದೈತಿ ಅಂತ ನೀವಂದ್ರಿ. ಗುರುಗಳು ಇಲ್ಲ, ಬದುಕೋಗಿ ನಿಮ್ಮ ಮತ್ತೆ ಗ್ರಸ್ತ ಅಲ್ಲೇ ಭಕ್ತಿ ಸಾಧನ ಮಾಡಂತ ಗುರುಗಳು ಹೇಳಿದ್ರು. ಆದರೂ ಸಮಾಜಕ್ಕೆ ಅದು ತಪ್ಪು ಕಾಣಿಸ್ತು. ಭವಿಷ್ಕಾರ ಹಾಕಿದ್ರು, ನನ್ನ ಕೊಡಲಿಲ್ಲ, ನೀರು ಕೊಡಲಿಲ್ಲ, ಬೆಂಕಿ ಕೊಡಲಿಲ್ಲ, ಪಂಕ್ತಿ ಕುಣಿಸ್ಕೊಳ್ಳಿ, ಎಲ್ಲ ಆಯ್ತು ಗುರುಗಳ ಕತಿ. ಕಡೆಗೆ ಅವನು 4-5 ವರ್ಷ ಹಚ್ಚಿ ಕಡೆ ನಮ್ಮ ಅವ್ವ ಅಪ್ಪ ನಾವು ತಪ್ಪು ಮಾಡಿ ನಮಗೇನೋ ಶಿಕ್ಷೆ ಕೊಡೋದು ನಮ್ಮ ಮಕ್ಕಳು ಹಿಂದಿಲ್ ನಾಳೆ ಬಳಕೆಯಾಗ ಉಳಿಕೆಯಾಗ ಮಂದಿಯಾಗ ಬರಲಿ.
ಆವಾಗ ನೀವ ಹೇಳಿದ್ರೆ ಏನಂತ, ನೀವು ತಪ್ಪು ಮಾಡಿರಲ್ಲ, ನಿಮ್ಮ ಮಕ್ಕಳು ಬಳಕೆಯಾಗ ಉಳಿಕ್ಯಾಗ ಸಮಾಜದಾಗ ಬರ್ಬೇಕಾದ್ರೆ ಇಬ್ರು ಹೊಳಿ ಹಾರ್ಕೊಂಡು ಸಾಯ್ರಂದ್ರಿ. ನನ್ನ ಮಕ್ಕಳಿಗೆ ಸುಖ ಹತ್ತಿ ಸಮಾಜದಾಗ ಬರ್ಲಿ ಅಂತ ಹಡದಂತ ನನ್ನ ಅವ್ವ ಅಪ್ಪ ರಾತ್ರಿ ಭಾರದಾಗ 4 ಕೂಸುಗಳನ್ನು ಗುಡಿಸಲಾಗ ಬಿಟ್ಟು ಅವ್ವ ಅಪ್ಪ ಹರೇ ವಯಸ್ಸಿನಾಗ ಇಬ್ರು ಹೋಗಿ ನೀರು ಪಾಲಾಗಿ ಸತ್ತು ಹೋದ್ರು ಗುರುಗಳೇ. ಹಾಸಿಗೆ ಅಂದೆ ನೋಡಿದ ಕೂಡಲೇ ನಮ್ಮ ಅವ್ವ ಅಪ್ಪ ಇಲ್ಲ, ನನ್ನ ತಂದೆ ತಾಯಿ ಇವರು ನೀರು ಪಾಲಾಗಿ ಸತ್ತು ಬಳಕ 4 ಮಕ್ಕಳಿಗೆ ನ್ಯಾಯ ಕೊಡ್ತೀವಿ ಅಂತ ನೀವು ಪತ್ರ ಕೊಟ್ಟಿದ್ರಿ. ಈಗ ಭಿಕ್ಷಾ ಬೇಡಕ್ಕೆ ಹೋದರೆ ಜೋಳಿಗೆ ಹರಿತಾರ, ಬಾಗಲ್ ಮುಂದೆ ಹೋದ್ರೆ ಬಾಗಲ್ಲ ಮುಚ್ಕೋತಾರ. ನೀರು ಕುಡಿದು ಬದುಕಬೇಕಂದ ಕೆರಿ ಮುಟ್ರಿ ಅಂತ ಕೊಡ ಹೊಡಿತಾರ. ನಾವು ನಾಯೋ ನರಿನೋ ಪಕ್ಷಿನೋ ಗುರುಗಳೇ. ನಮ್ಮವ್ವ ಅಂತ ತಪ್ಪು ಅಪ್ಪ ಏನು ಮಾಡಿದ್ರು, ನಮ್ಮನ್ನು ಉಳಿಸಾಕ ಅವ್ರು ನೀರು ಪಾಲಾದರು. ಅವ್ರು ಹಾದ ಬಳಕರೆ 4 ಮಕ್ಕಳಿಗೆ ನ್ಯಾಯ ಸಿಗಬೇಕಲ್ಲ, ಕೊಡ ಹೊಡಿತಾರ, ಬೆಂಕಿ ಕೊಡಂಗಿಲ್ಲ, ಯಾರೂ ನೀಡಂಗಿಲ್ಲ ಗುರುಗಳೇ. ನಮಗೆ ನ್ಯಾಯ ಕೊಡಬೇಕು. ಅವ ಮಂದಿ ದಕ್ಷಿಣ ತಿಂದು ಉಂಡು ಮ್ಯಾಕ್ ಕೂತಿ ದೊಡ್ಡ ನಾಮ ಹೊಡ್ಕೊಂಡ. ಯಾರ ಮಕ್ಕಳು ನೀವು? ಬಿಟೋ ಪಂತ ರುಕ್ಮಿಣಿ ಮಕ್ಕಳು ನಾವು ಆಳಂದಿಂದ ಬಂದಿರತಕ್ಕಂಥವ್ರು. ಯಾಕೆ ಕುಲದವರು? ನಾವು ಬ್ರಾಹ್ಮಣ ಕುಲದವ್ರು. ಕೇಳ್ರಿ ಅವ ಭಾಳ ಚಂದ. ಯಾಕೆ ಕುಲದವ್ರು? ನಾವು ಬ್ರಾಹ್ಮಣ ಕುಲದವ್ರು. ನೀತಿ ಭ್ರಷ್ಟರಾದಂಥ ಹೊಟ್ಯಾಗ ಪಾಪದಿಂದ ಹುಟ್ಟಿ ಇಟ್ಟು ದೊಡ್ಡ ಸಭಾದಾಗ ಬ್ರಾಹ್ಮಣರಂತ ಹೇಳ್ತಿರಲ್ಲ. ಬ್ರಾಹ್ಮಣ ಅಂದ್ರೆ ಏನ್? ಈ 4 ಮಂದಿ ಅದರಿಲ್ಲ, ಎದಕ್ಕೋ ನೀವ? ಅವಾಗ ಇವ್ರೊಂದು ಮಾತು ಕೇಳ್ತಾರೆ, ನಿವೃತ್ತಿನಾಥ ಬ್ರಾಹ್ಮಣರ ಅದೀವಿ ಇದು ಗಚ್ಚ, ಆದ್ರೆ ಯಾಕೆ ಮತ್ತೆ ಬ್ರಾಹ್ಮಣರ ಇದ್ದೀವಿ ಮತ್ತೇನು? ಯಾರಿಗೆ ಬ್ರಾಹ್ಮಣರಂತಾರ ಗೊತ್ತೇನು? ವೇದವನ್ನು ಓದಿದವ, ಶಾಸ್ತ್ರವನ್ನು ಬಲ್ಲವ, ವೇದವನ್ನು ಓದಿದವ, ಮಂತ್ರ ನುಡ್ಯಾವ, ಧರ್ಮಶಾಸ್ತ್ರವನ್ನು ತಿಳಿದವ ಬ್ರಾಹ್ಮಣ. ತಪ್ಪು ಮಾಡಿ ಹೊಟ್ಟ್ಯಾಗ ಹುಟ್ಟಿ ಪಾಪದಿಂದ ಬಿಕ್ಕಿ ಬೇಡ್ತಕ್ಕಂಥವ್ರು ನೀವು ಹೆಂಗೆ ಬ್ರಾಹ್ಮಣರಾಗ್ತೀರಿ? ಇವ ಮೊದಲೇನು ಹೇಳ್ರು? ಲಕ್ಷ್ಯ ಐತಲ್ಲ ಎಲ್ಲರೂ. ಮೊದಲೇನು ಹೇಳಿದ್ರು? ನಿಮ್ಮ ಅವ್ವ ಅಂದ್ರೆ ನೀವು ನೀರು ಪಾಲಾಗ್ರಿ, ನಿಮ್ಮ ಮಕ್ಕಳಿಗೆ ನ್ಯಾಯ ಕೊಡ್ತೀವಿ ಅಂತ ಪತ್ರದಾಗ ಬರ್ದ್ರಿ. ಈಗೇನು ಹೇಳತ್ತಾರ? ನಿವೃತ್ತಿನಾಥ್ ಅಂದರು. ಮೊದಲ ನೀವು ಇದನ್ನ ಹೇಳಿದ್ರಿ ಅಂದ್ರೆ ನಮ್ಮ ಅವ್ವ ಅಪ್ಪ ಯಾಕೆ ಸಾಯ್ತಿದ್ರು? ಎಲ್ಲಿ ಕಾಡ್ದಾಗ ಗುಡ್ಡದಾಗ ಏನು ತಪಲ ತಿಂದ್ರೆ ಬದುಕ್ತಾ ಇದ್ದೀವಿ. ಅವು ಅಪ್ಪನಿಬ್ರು ಪ್ರಾಣವೇ ಹೋಯ್ತು. ವೇದ ಧರ್ಮಶಾಸ್ತ್ರ ಇಲ್ಲದ ನಾವು ಕುಲದಾಗ ಬರಂಗಿಲ್ಲ ಅಂತ ನೀವು ಹೇಳಿ ಒಂದು ಪತ್ರ ಕೊಟ್ಟು ಮಕ್ಕಳನ್ನ ತಗೋರಿ ಅನಾಥ ಅಂತ ಹೇಳ್ರಿ, ಎಲ್ಲರೂ ಒಪ್ಕೋತಾರೆ. ಒಂದು ಪತ್ರ ಕೊಡಕ್ಕೆ ಏನಾಗಿದೆ ಗುರುಗಳು? ಕೊಡಾಕ ಬರಂಗಿಲ್ಲ ಅಂದ ಮ್ಯಾಕ್ ಕೂತ್ ನಾವು ಇಲ್ಲಿ ಚಾಲು ಆತ್ ನೋಡಿ. ಭಾಳ ಕೇಳಂಗ ಕೊಡಾಕ ಬರಂಗಿಲ್ಲ. ಏನು ವೇದ ಗೊತ್ತೋ, ಧರ್ಮ ಗೊತ್ತೋ, ಶಾಸ್ತ್ರ ಗೊತ್ತೋ, ಎದಿಶೇಡ್ರ ಒಂದು ಅಕ್ಷರ ಇಲ್ಲ ನಾಡ್ರಂದ. ದೊಡ್ಡವ್ ನಿವೃತ್ತಿನಾಥ. ಅವ್ವ ಅಪ್ಪನ ಕಳ್ಕೊಂಡು ಮತ್ತೆ ಇನ್ನೂ ನಮಗೆ ಕಷ್ಟ ಬಿಟ್ಟಿಲ್ಲ, ತಮ್ಮ ಕನ್ನ ನೀರು ಬಂದವ. ಇಲ್ಲಿಂದ ಮುಂಚೆ ಚಾಲು ಆಗ್ತತೆ ಅವ ಕತಿ. ಭಾಳ ಚಂದ. ಅನ್ನನ ಹಿಂದೆ ಸರಿಸಿದ ನಿವೃತ್ತಿನಾಥನನ್ನು ಹಿಂದೆ ಸರಿಸಿದ ಜ್ಞಾನೇಶ್ವರ. ಮಹಾರಾಷ್ಟ್ರ ಜ್ಞಾನೇಶ್ವರತ್ ಹೆಸರು ಕೇಳಿರವ, ತುಕಾರಾಮ್ ಮಹಾರಾಜರತ್ ಹೆಸರು ಕೇಳಿರಿ, ಸಂತ ನಾಮದೇವ್ರ ಸಕ್ಕುಬಾಯಿ ಕೇಳಿರಲ್ಲ, ನಮ್ಮ ಕರ್ನಾಟಕ ಶರಣರಂಗ ಅವರು ಅದಾರ. ದೊಡ್ಡವನ ನಿವೃತ್ತಿನಾಥನ ಹಿಂದೆ ಸರಿಸಿದ ಜ್ಞಾನೇಶ್ವರ ಮುಂದೆ ಬಂದ. ಆ ಮ್ಯಾಗ ಕೂತು ನ್ಯಾಯ ಕೇಳವಂಗ ಸಣ್ಣ ಹುಡುಗ 8 ವರ್ಷದ ಬಾಲಕ ಜ್ಞಾನೇಶ್ವರರು ಒಂದು ಮಾತನ್ನು ಕೇಳ್ತಾರೆ. ಏನಂತ? ಗುರುಗಳೇ, ಬ್ರಾಹ್ಮಣರು ಯಾರು? ಬ್ರಹ್ಮಜ್ಞಾನ ಪಡ್ಕೊಂಡವರು, ವೇದವನ್ನು ನುಡಿದವರು ಬ್ರಾಹ್ಮಣ. ಅವಾಗ ಜ್ಞಾನೇಶ್ವರ ಮಹಾರಾಜರು ಒಂದು ಮಾತನ್ನು ಕೇಳ್ತಾರೆ. ಯಾರಾಗಲಿ ವೇದ ನುಡಿದ್ರೆ ನೀವು ಬ್ರಾಹ್ಮಣ ಅಂತ ಒಪ್ಕೋತೀರೇನ ಅಂದ್ರೆ? ಯಾರ ಬಾಯಲೆ ವೇದ ಮಂತ್ರ ನುಡಿದ್ರೆ ಅಂದ್ರೆ ಅವ್ರನ್ನ ಬ್ರಾಹ್ಮಣ ಅಂತ ಒಪ್ಕೋತೀರೇನ ಅಂದ ಜ್ಞಾನೇಶ್ವರ. 8 ವರ್ಷ ಹುಡುಗ. ಅವಾಗ ಪಂಡಿತರಂದ್ರು, ಯಾರೋ ಅನ್ನೋದು ಬೇಡ, ನೀ ಬಂದ್ರೆ ನಿನ್ಗೆ ಪತ್ರ ಕೊಡ್ತೀವಿ. ಯಾರಂತಾರ ಅಲ್ಲಿ? ವೇದ ಬಾಯಲೆ ಯಾರು ನುಡಿತಾರಲ್ಲ ಅವ್ರು ಬ್ರಾಹ್ಮಣ ಅಂತ ಒಪ್ಕೋತನೋ ಅನಿಸ್ ತೋರ್ಸಂದ. ಇಟ್ಟೆಲ್ಲ ಚರ್ಚೆ ನಡೀತು, ಮಂದ್ ಕುಂತಿತ್ತು. ಆ ಊರಾಗ ದುರ್ಗ ಒಂದು ಕ್ವಾನ ಬಿಟ್ಟಿರು. ಹ್ಞೂನ್ರಿ ವಾ, ಇದಕ್ಕೆ ಭಾಳ ಚಲೋ. ದುರ್ಗವ್ಗ ಒಂದು ಕ್ವಾನ ಬಿಟ್ಟಿರು. ಇದೆಲ್ಲ ಚರ್ಚೆ ನಡೆದಾಗ ಕ್ವಾನಿಗೆ ಇವ್ರೇನು ಗೊತ್ತದ, ನಡುವಿನ ಕ್ವಾನ ಹೊಂಟಿತ್ತು. ಜ್ಞಾನೇಶ್ವರ ಮಹಾರಾಜರ ಅದ್ರ ಕಿವಿ ಹಿಡ್ಕೊಂಡು ಕ್ವಾಣ ತೊಗೊಂಡು ಬಂದು ನಿಲ್ಲಿಸಿ. ದೊಡ್ಡ ಕ್ವಾಣ. ಎಲ್ಲ ಕೂತಾವ್ರಿ ಹುಡುಗನ ಕಡೆ ನೋಡ್ತಾರೆ. ಯಾರ ಬಾಯಲೆ ನೋಡಿಸ್ತೀರಿ ಅವ್ರಿಗೆ ನೀವು ಬ್ರಾಹ್ಮಣ ಅಂತೀರಿ? ನಂತೀವಿ, ಪತ್ರ ಕೊಡ್ತೀವಿ ಅಂತಿದ್ದ ಅವ್ ಮ್ಯಾಕ್ ಕೂತಾವ.
ಜ್ಞಾನೇಶ್ವರ ಮಹಾರಾಜ ದೊಡ್ಡ ಕ್ವಾನ ತಗೊಂಡು ಬಂದ. ಭಗವಂತನ ಸಂಕಲ್ಪ ಮಾಡಿ ಜ್ಞಾನೇಶ್ವರ ಮಹಾರಾಜರ ಕ್ವಾನನ ತಲೆ ಮ್ಯಾಗ ಬಲಗೈ ಇಟ್ಟರು. ಡುಬ್ಬದ ಮ್ಯಾಗ ಬಡದ್ರು. ಕ್ವಾನಿಗೆ ಮಂತ್ರ ಹೇಳು ಅಂದ್ರು, ವೇದ ಮಂತ್ರ ಹೇಳು. ಜ್ಞಾನೇಶ್ವರ ಮಹಾರಾಜರ ತಲೆ ಮ್ಯಾಗ ಕೈ ಇಟ್ಟ ಬಳಕ 10 ನಿಮಿಷ ಆಗುತ್ತಾನ ಕ್ವಾನ ಮಂತ್ರ ನುಡಿತಂತ. ಕ್ವಾನ ವೇದ ನೋಡ್ಯಾಕ ಚಾಲೂ ಮಾಡಿ. ಕ್ವಾನ್ ವೇದ ಮಂತ್ರ ಓಂಕಾರ ಹೇಳಿತು. ಮಂತ್ರ ಎಲ್ಲ ಹೇಳಾಕ ಚಾಲೂ ಮಾಡ್ತ. ತಲೆ ಮ್ಯಾಗ ಕೈ ಇಟ್ಟಿದ್ದ ಜ್ಞಾನೇಶ್ವರ. ಅವಾಗ ಸಂತ ಜ್ಞಾನೇಶ್ವರ ಮಹಾರಾಜರಂತಾರ, ಇದಕ್ಕೊಂದು ಕೊಳ್ಳಾಗ ಜನಿವಾರ ಹಾಕ್ರಿ, ಇದಕ್ಕೊಂದು ಗಂಧ ಹಚ್ಚಿ ಕ್ವಾಣ ನಿಮ್ಮ ಬ್ರಾಹ್ಮಣರೊಳಗೆ ತಗೋರಿ. ಮ್ಯಾಗ ಕೂತಂತ 20 ಪಂಡಿತರು ನಡಗಾಕತ್ತರು. ಎಲ್ಲರಿಗೆ ಬೆವರು ಬಿತ್ತು. ಕುತ್ತು 2000 ಮಂದಿ ಎದ್ದು ನಿಂತು ಚಪ್ಪಾಳಿ ತಟ್ರು. ಯಾರು ಪತ್ರ ಕೊಟ್ರ ಇವ್ರು ಅವ್ವಪ್ಪ ಇವ್ರ ಮನೆ ಬದುಕ್ತಿತ್ತಲ್ಲ. ಓಡಿ ಓಡಿ ಬಂದ ಜ್ಞಾನೇಶ್ವರ ಕಾಲ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ, ತಪ್ಪಾಯ್ತಪ್ಪ ನಮ್ಗೆ ಕ್ಷಮ ಮಾಡು. ನಿಮ್ಮ ಅವ್ವಪ್ಪ ಮಾಡಿರುವಂತ ತಪ್ಪಿಗಾಗೆ, ನಿಮ್ಮ ಹಡದವ್ವಪ್ಪ ತಪ್ಪು ಮಾಡಿ ತಪ್ಪಿಗಾಗಿ 1-2 ಮಾತು ನಾವು ಹೊಟ್ಟೆಯಾಗಿ ಇಟ್ಟುಕೊಂಡು ಒಂದು ಪತ್ರ ಕೊಟ್ಟರೆ ಇಂಥ ಮುತ್ತಿನಂಥ ದೇವ್ರನ್ನ ಹಡದಂಥ ತಂದೆ ತಾಯಿಗಳು ಜೀವಂತವಾಗಿ ಇರ್ತಿದ್ರು. ನಾವು ದೊಡ್ಡ ಕುಲದವ್ರ ಮಲಿಗೆ ಮಾಡಕ್ಕೆ ಹೋಗಿ ಇಂಥ 4 ದೇವರುಗಳನ್ನ ಹಡದಂಥ ತಂದೆ ತಾಯಿಗಳ ನೀರು ಪಾಲಾದದ್ದು ನಾವು ಗುರುಗಳಿಂದ ನಮ್ಮನ್ನು ಕ್ಷಮಿಸುತ್ತೆ. ಕ್ವಾನಿ ಬೈಲೆ ದೇವ್ರ ಮಾತು ನುಡಿಸಿದವ್ರಪ್ಪ. ನೀವು ಬ್ರಾಹ್ಮಣ ಅಂತ ನಿಮಗ್ ಪತ್ರ ಕೊಟ್ಟು ಜಾತಾಗ ತಗೊಳ್ಳವ್ರು ಯಾರಪ್ಪ? ನೀವು ದೇವರ ಅವತಾರ ಅಂತ ಕ್ಷಮ ಮಾಡಬೇಕು. ಕುತ್ತಂತ ಲಕ್ಷ ಜನ ಎಲ್ಲ ಓಡಾಡಿ ಬಂದ ಪಾದ ಮೇಲೆ ಅಖಂಡವಾಗಿರುವಂತ ಮಹಾರಾಷ್ಟ್ರದಲ್ಲಿ ಎಲ್ಲ ಕಡೆ ಚರ್ಚೆ ಆಯ್ತದೆ. ಕೊಂಡ್ರೆ ನೋಡ್ರಿ, ಇನ್ನೊಂದು 10 ನಿಮಿಷ. ಎಲ್ಲರೂ ಹೂ ಹಾಕಿರಂತೆ. ತಿರುಗಿ ಪತ್ರ ಕೊಡೋದು ನಮಗೆ ಯೋಗ್ಯತೆ ಇಲ್ಲಪ್ಪ. ನಮ್ಮ 1000 ಜನ್ಮದಲ್ಲಿ ನಿಮ್ಮ ಮಣಿತನ ಮ್ಯಾಗ ಮಾಡಿದ ಅನ್ಯಾಯ ನಾವೆಂದು ನಮ್ಮ ತಲೆ ಮೇಲೆ ಕಾಲಿಟ್ಟನೆ ಆಶೀರ್ವಾದ ಮಾಡಿ ಕೈ ಮುಡಿಸೋದು. ಕ್ವಾನ ದೇವ್ರ ಅವನು ಮಂತ್ರ ನೋಡದತ್ತಿಪ್ಪ ಕ್ಷಮ ಅಂದಾಗ ದೇವರ ಅವತಾರ ಪಟ್ಟ ಹುಟ್ಟಿದಂಥ ಈ 4 ಮಕ್ಕಳು 4 ವೇದ ಇದ್ದಂಗ ಇವ್ರ ಕಾಲ ನಡಿಗೆಲ್ಲ ನಡಿಬಾರ್ದು. ಇವ್ರ ಪಲ್ಲಕ್ಕಿ ಒಳಗೆ ಹೋಗ್ಬೇಕು ತಿರುಗಿ ಊರಿಗೆ. ಕಷ್ಟ ಇದ್ದವ್ರಿಗೆ ಒಂದಿನ ದಿವಸ ಚಲೋ ಬರ್ತಾವೆ. ಆದ್ರೆ ಆ ಟೈಮ್ದಾಗ ನಾವು ನುಂಗಬೇಕಾಗ್ತೈತೆ. ಒಂದಿಷ್ಟು ಯಾವಾಗೂ ಬಿಸಿಲಿರಂಗಿಲ್ಲ, ಒಂದು ಹೊತ್ತು ಅಳ್ತದ. ಇದು ಇಡೀ ಅಖಂಡ ಮಹಾರಾಜ್ ತುಂಬ ಗೊತ್ತಾಯ್ತಂತೆ. ಜ್ಞಾನೇಶ್ವರ ಮಹಾರಾಜನ ಮುಕ್ತಾಬ ಇವರು 4 ಮಂದಿ ತಿರುಗಿ ಊರಿಗೆ ಬರೋ ಹೊತ್ನ್ಯಾಗ ಊರಿಗೆಲ್ಲ ಹಾದಿ ತುಂಬ ಹೂವು ಹಾಕಿ ಇವ್ರನ್ನ ಹೂವು ಮ್ಯಾಗ ನಡೆಸಿರಂತೆ. ಎಲ್ಲರೂ ಹೆಗಲ ಮ್ಯಾಗ ತೊಗೊಂಡು ಕುಣದ್ರಂತ. ಯಾವ ಜ್ಞಾನೇಶ್ವರ ಮಹಾರಾಜರು ಅನ್ನನ ಕರ್ಕೊಂಡು ಮನೆಗೆ ಭಿಕ್ಷಾ ಬೇಡಕ್ಕೆ ಹೋದಾಗ ಬಾಗಿಲು ಮುಚ್ಚಿದ್ದು ಅಲ್ಲ ಊರಾಗಿನೆಲ್ಲ. ಊರು ತುಂಬ ಎಲ್ಲರೂ ಬಾಗಿಲು ಮುಂದೆ ರಂಗೋಲಿ ಇತ್ತು, ಎಲ್ಲ ಕಡೆ ದೀಪ ಇತ್ತು. ಎಲ್ಲರೂ ಮಂಗಲಾರತಿ ಇಟ್ಕೊಂಡು ಬಟ್ಟಿ ಹಾಸಿದ್ರಿ ಮಕ್ಕಳ ಕಾಲಿಗೆ ಮಣ್ಣು ಹತ್ತಬಾರ್ದಂತ. ಯಾರ ಕಟ್ಟಿಗೆಲೆ ಕೊಡ ಹೊಡೆದಿದ್ರು, ಜೋಳಿಗೆ ಹರಿದಿದ್ರೆಲ್ಲ ಜ್ಞಾನೇಶ್ವರ ಮಹಾರಾಜರ ಕಾಲ ತೊಳೆದ ನೀರು ಕುಡ್ದವ್ರು ಅಂಗಾಲು ತಮ್ಮ ಪಾದಿಗೆ ಹಚ್ಕೊಂಡು ಹೊರಳ್ಯಾಡಿ ಬಿಕ್ಕಿ ಅಳಾಕ ಚಾಲು ಮಾಡ್ರಂತೆ. ಯಪ್ಪ ಕ್ಷಮಿಸ್ರಿ, ನಮ್ಮನ್ನ ಕ್ಷಮಿಸ್ರಿ. ಜ್ಞಾನೇಶ್ವರ ಮಹಾರಾಜರ ಕೀರ್ತಿ ಅಖಂಡ ಭಾರತ ದೇಶ ತುಂಬ ಆಯ್ತ್ರಿ. ಕರ್ನಾಟಕದಾಗ ಸಿದ್ದೇಶ್ವರ ಅಪ್ಪಗಳು, ಮಹಾರಾಷ್ಟ್ರದಾಗ ಜ್ಞಾನೇಶ್ವರ ಮಹಾರಾಜರು, ಅಲ್ಲಮಾ ಪ್ರಭುಗಳು, ಅತನಿ ಮುರುಗೇಂದ್ರ ಶಿವ, ಇವರೆಲ್ಲ ದೇವ್ರ ಎಲ್ಲ ಕಡೆ ನಡೆದಾಗ ಜ್ಞಾನೇಶ್ವರ ಮಹಾರಾಜರ ಕೀರ್ತಿ ಕೇಳಾಕ ಬೆಟ್ಟಿಗೆ ದಿನಕ್ಕೆ ಆ ಊರಾಗ 1000 ಗಟ್ಟಲೆ ಜನ ಬರಾಯ್ತು. ಊರು ಹೊರಗೆ ಅದ ಒಂದು ಇವ್ರು ಹಿರಿಯರ ಕಟ್ಟಿದ ಒಂದು ಹರಕ ಗಾಡಿದ ಒಂದು ಹಾಳು ಮಣ್ಣಿನ ಗಾಡಿ ಅಲ್ಲೇ ಇರ್ತಿದ್ವಿ. ಜ್ಞಾನೇಶ್ವರ ಮಹಾರಾಜ ಕೃಷ್ಣ ಹೇಳಿರುವಂಥ 5000 ವರ್ಷ ಹೆಚ್ಚು ಕಡೆ ಹೇಳುವಂಥ ಭಗವದ್ಗೀತೆಯನ್ನು ಸರಳ ಎಲ್ಲರಿಗೂ ತಿಳಿ ಅಂತ ಮರಾಠಿ ಒಳಗೊಂದು ಬರೆದು ಅದಕ್ಕೆ ಜ್ಞಾನೇಶ್ವರಿ ಅಂತ ನಾಮಕರಣ ಮಾಡ್ತಾರೆ. ಇಟ್ಟು ಸಣ್ಣ ವಯಸ್ಸಿನಾಗ ಕಾಲ ಗತಿಶವಾಯ್ತಂತ್ರಿ. ಹಲವಾರು ವರ್ಷಗಳಾದು. 4 ಮಂದಿ ಹಾಗೆ ಇದ್ರು. ಈಗ ಉಣಾಕ ಬೇಡೋದು ಬೇಡ, ಜಗತ್ತೇ ತಂದ ತೊಟ್ಲು ತೂಗುತ್ತಿತ್ತು 4 ಮಂದಿಗೆ. ಈಗ ಒಂದು ಘಟನಾ ತಾಟ್ ಹೇಳಿ ಮುಗಿತೈತಿ ನೋಡ್ರಿ ಕತಿ. ಏನ, ಅಲ್ಲೇ ಸಮೀಪ ಒಂದು 10-20 ಮೈಲದೊಳಗೆ ಒಬ್ಬ ಚಾಂಗದೇವ ಅಂತ ಇದ್ದ. ಇದೊಂದು ಉದಾಹರಣೆ ಕೊನೆಯದು. ಅವನ ಹೆಸರೇನ್ರಿ? ಚಾಂಗದೇವ. ಎಷ್ಟು ವರ್ಷ ಇದ್ದ? 700 ವರ್ಷ ಇದ್ದ. ಅವನು ಎಷ್ಟು ವರ್ಷ?
700 ವರ್ಷಗಳ ಪರ್ಯಂತರವಾಗಿ ಯೋಗ ಶಕ್ತಿಯಿಂದ ಬದುಕಿದ್ದ. ಹುಲಿ ಮ್ಯಾಗ ಕೂತು ತಿರುಗಾಡ್ತಿದ್ದ, ಹಾವು ಬಾರಕೋಲ್ ಮಾಡ್ಕೊಂಡಿದ್ದ. ಸಾವು ಬತ್ತಂದ್ರೆ ತನ್ನ ಎಲ್ಲ ಪ್ರಾಣಶಕ್ತಿ ಇಲ್ಲಿ ಮಸ್ತಕದಾಗ ಇಡ್ತಿದ್ದ. ಮೀರು ಹೋದ ಬಳಿಕ ಮತ್ತೆ ಧಾರಣ ಮಾಡ್ರೆ ಮತ್ತೆ 700 ವರ್ಷ ಬದುಕಿದ್ದ. ಅವನ ಭೂಮಿ ಮ್ಯಾಗ ಸಾವು ಗೆದ್ದಂಥ ದೇವ್ರತ್ತ ಮಂದಿ ಎಲ್ಲ ಅವನು ಪೂಜಾ ಮಾಡ್ತಿದ್ರು. ಇವನು ಫಜಿತ್ ಹೆಂಗಾಗ್ತೈತಿ ನೋಡ್ರಿ, ಏನಂತಿರು? ಸಾವು ಗೆದ್ದಂಥ ದೇವ್ರಂತ ಮಂದಿ ಪಾಳೆ ಹಚ್ಚಿ ನಮಸ್ಕಾರ ಮಾಡ್ತಿದ್ರು. ಈಗ ಅಂಗಡಿ ಮುಂದೆ ಅಂಗಡಿ ಏನೋ ಸ್ವಲ್ಪ ಡೌನ್ ಆಗೋದಲ್ಲ, ಹ್ಞೂ ಅನ್ರಲ್ಲೇ. ಇವು 700 ವರ್ಷ ಬದುಕಿದವ. ಇಲ್ಲಿ ಒಟ್ಟ 8-10 ವರ್ಷದ 20-15 ವರ್ಷದ ಒಂದು ಹುಡುಗ ಮಾತಾಡ ಜ್ಞಾನೇಶ್ವರಿ ಮಾತಾ, ದೇವ್ರ ಮಾತಾ. ಜಗತ್ತೇ ಕ್ವಾನಿನಿಂದ ಓಂಕಾರ ನುಡಿಸಿದ, ಕ್ವಾನಿನಿಂದ ವೇದ ನುಡಿಸಿದ. ಅವನು ಬೆಟ್ಟಿಗೆ ಜಗತ್ತು ಹೊಂಟತ್ತೆ ಅಂದಾಗ ಸ್ವಲ್ಪ ಇವಂಗ ಅನಿಸ್ತು, ನಾ ಸಿದ್ಧಿ ಪಡ್ಕೊಂಡವ, 700 ವರ್ಷ ಬದುಕಿದವ, ಹಿಂಗ ಹುಡುಗನ ದೊಡ್ಡ ಹೆಸರು ಆತ, ನನ್ನ ಹೆಸರು ಎಲ್ಲೋ ಒಂದು ಮುಳುಗ್ತೈತೆ ಅಂತ ಹೇಳಿ ಅವನ ಅಂಜಿಕೆ ಹಾಕೋ ಸಲುವಾಗಿ ಭೇಟಿಗೆ ಬರ್ತಾನಂದ. ಇವು ಭಾಳ ಕೆಟ್ಟ ನಮ್ಮೊಳಗೆ ಹೇಳ್ತಾನೆ. ಒಟ್ಟ ಸುಮ್ಮ ಇರಂಗಿಲ್ಲ ನಮ್ಮ ಮಂದಿನು, ಹ್ಞೂ ಅನ್ರಲ್ಲೇ. ನಮ್ಮ ಮಂದಿ ಒಟ್ಟ ಸುಮ್ಮ ಇರಂಗಿಲ್ಲ. ಈಗ ಅಲ್ಲಿ ನಡೆದಿದ್ದು ಸುಮ್ಕೊಂಡ್ಬೇಕಲ್ಲ. ಜ್ಞಾನೇಶ್ವರ ಭೇಟಿಗೆ ಚಾಂಗದೇವ್ ಮಹಾರಾಜರು ಬರತ್ತಾರಂತ ಹೇಳ್ರಂದ. ಆ ಮಹಾರಾಷ್ಟ್ರಕ್ಕೆ ಹುಚ್ಚೈತ್ರಿ. 700 ವರ್ಷ ಬದುಕಿದವ ಒಬ್ಬ, ಕ್ವಾನ ಮಾತಾಡಿಸಿದವ ಇನ್ನೊಬ್ಬ. ಇವನು ಸಣ್ಣ ಕೂಸ್ತೇನ್ರಿ. 8ನೇ ವರ್ಷಕ್ಕೆ ಕ್ವಾನ ಮಾತಾಡಿಸಿದವ ಒಬ್ಬ. ಹುಲಿ ಮ್ಯಾಲ ಕೂತ ಹಾವು ಬಾರ್ಕೋಲ್ ಮಾಡ್ಕೊಂಡು ನಾವು ಇಬ್ಬರು ಕೂಡ್ತಾನಂದ್ರೆ ಯಪ್ಪ ಅವ್ನು ಸಾವ ಗೆದ್ದಾನ. ಇವ್ ದೊಡ್ಡ ದೇವರ ಅವತಾರ ಐತೆಪ್ಪ. ಇಬ್ಬರದು ಏನಾಗತ್ತೈತಿ ನೋಡ್ಬೇಕಂತ ನಾಳೆ 9 ಗಂಟೆಗೆ ಅಗಸಿ ಮುಂದೆ ಕೂಡುದಂತ ಚರ್ಚೆ ಆಗಿತ್ತು ರೀ. ಮಂದಿ ರಾತ್ರಿನೇ ಬಂದು ಜಾಗ ಹಿಡಿದ್ರು. ಯಾಕೆ ನೋಡ್ಬೇಕಲ್ಲ ಇವರು, ಯಾಕ್ರೆ ಇವ ನಾವು ಮಜಾ ಇಲ್ಲ. ಎಲ್ಲೆಲ್ಲಿ ಊರು ಮಂದಿ ಬೆಳತಾನ ಚಂತಾನ ಬಂದು ಊರು ಹೊರಗೆ ಅಗಸಿ ಮುಂದ್ರಿ ಒಂದು 20-40 ಎಕರೆ ಜಾಗದಾಗ ಮಂದಿ ಕೂಡಿತತ್ತು. 7:30 ಆಗಿತ್ತು ರೀ. 7:30 ಆಗಿತ್ತ. ಈ ಹಾಳು ಗ್ವಾಡ್ರಿ ಒಂದು ಅರ್ಧ ಗ್ವಾಡಿ ಬಿದ್ದಿತ್ತ. ಪಾಪ ಮನಿ ಎಲ್ಲ ಹರಕ ಗ್ವಾಡಿ ಬಿದ್ದಿತ್ತು. ಅದ ಗ್ವಾಡಿ ಮ್ಯಾಗ ಕುಣ್ತಿದ್ದು. ಬಿಸಿಲ ಕಾಸ್ಕೋತ ನಿವೃತ್ತಿ ನಾತ್ ಕೂತಿದ್ದ. ತಂಗಿ ತಲೆ ಹೆಕ್ತಿದ್ದು. ಸಣ್ಣ ತಂಗಿರಿ ಅದ ಅಂದ್ರು ಆಕೆ 7-8-10 ವರ್ಷನಾಗ ಆಗಿಳು. 7-8 ವರ್ಷನಾಗಿ ತಂಗಿ ಎಲ್ಲಿ ತಲೆ ಹಿಕ್ಕೋತ ಅನ್ನ ಕೂತಿದ್ದ. ಅವನ ಮಗಲ ಜ್ಞಾನೇಶ್ವರ ಕೂತಿದ್ದ. ನಿವೃತ್ತಿನಾಥ್ ಹಿಂದೆ ನಿಂತಿದ್ದ. ಊರಾಗ ಚರ್ಚೆ ನಡ್ತೀವಿ. ಬಂದ್ ಯಾರ ಚಾಂಗದೇವ ಇಲ್ಲೇ ಹೊನವಾಡಕ್ಕೆ ಬಂದ. ಅವನು ಹಿಂದೆ ಎಷ್ಟೋ ಮಂದಿ ಕುದುರಿ ಆನೆ ಮಂಡಿ ತೊಗೊಂಡು ಓಡಕ್ ಬರ್ತಿತ್ತು. ಬಂದು ಊರು ಸನಿಕ್ ಬಂದ. ಹೆಂಗ ಬರತಾನತ್ ಚರ್ಚೆ ಆತ್ರಿ. ಹೆಂಗ ಬರತಾನತ್ ಚರ್ಚೆ ಆದಾಗ ಹುಲಿ ಮ್ಯಾಗ ಕೂತು ಬರತಾನ. ಬಾರಕೋಲು ಹಾವಿಂದ ಐತಿ. ಅಗಸಿ ಸಮೀಪ ಬಂದ. ನಿನ್ನ ಜ್ಞಾನೇಶ್ವರ ಭೇಟಿ ಹಾಕಿ ಹೋಗೋದೈತಿ. ಬಂದು ಹಿರಿಯರ ಒಂದು ಮಾತು ಕೇಳಿರತಿಯಪ್ಪ, ಜ್ಞಾನೇಶ್ವರ ಹುಲಿ ಮ್ಯಾಗ ಕೂತಾನ, ಹಾವ ಬಾರಕೋಲ್ ಮಾಡ್ಕೊಂಡು ನಾವು ಬರತಾನ. ಯಪ್ಪ ನಿನ್ನ ಪಾಲಿಕ್ಯಾಗ ಒಯ್ನೋ ಹೆಂಗೆ ಒಯ್ನೋ ಅಂತಂದತ್ತ. ಜ್ಞಾನೇಶ್ವರ ಬ್ಯಾಡ ಅಂದ್ರತ್ತು. ಮತ್ತು ಹೆಂಗೆ ಹೋಗ್ತೀರಿ? ಅವ ಏನೋ ಬರತ್ತಾನಂದ್ರೆ ನಾನು ಹಂಗೆ ಹೋಗ್ಬಾರ್ದು, ನಾನು ಏನಾರ ಮಾಡ್ಕೊಂಡು ಹೋಗ್ಬೇಕು. ಯಪ್ಪ ನಾವು ಕುದುರೆ ಬಿದಿರಿ ತರು ನಾನು ಒಟ್ಟ ಬೇಡ, ಆನೆ ತರು ನಾನು ಒಟ್ಟ ಬೇಡ. ಮತ್ತು ಹೆಂಗೆ ಹುಲಿ ಮ್ಯಾಗ ಬರತ್ತಾನ, ನೀವು ಹೆಂಗೆ ಸುಮ್ಮನೆ ನೋಡ್ರಿ. ಈ ಕಡು ಲಕ್ಷ ಎಟ್ಲೆ ಮಂದಿ, ಆ ಕಡು ಲಕ್ಷ ಎಟ್ಲೆ ಮಂದಿ. ಅವ ಕೂತು ಹುಲಿ ಮ್ಯಾಗ ಬಂದ. ಅಗಶಿ ಸಮೀಪ ಬಂದನಂತ ಗೊತ್ತಾದಾಗ ಏನಿದು ಹಾಳು ಗ್ವಾಡಿ ಮ್ಯಾಗ ಕೂತಿರ್ಲ 4 ಮಂದಿ. ಸಂತ ಜ್ಞಾನೇಶ್ವರ ಮಹಾರಾಜ್ ಕೈಲೆ ಬಡದ ಆ ಗ್ವಾಡಿಗೆ ನಡಿ ಅನ್ನತ್ತ. ಅರ್ಧ ಮನಿ ಗ್ವಾಡಿನ ಕಿತ್ಕೊಂಡು ಅಂತರ ಹೊಂಟತ್ರಿ. ನೀನು ಅಲಿದರೆ ಕೊರಡು ಕೊನರುವುದಯ್ಯ, ನೀನು ಅಲಿದರೆ ಕೊರಡು ಕೊನರುವುದಯ್ಯ, ನೀನು ಅಲಿದರೆ ಕೊರಡು ಭಯನ ಮುದಯ್ಯ, ನೀನು ಅಲಿದರೆ ಬರಡು ಭಯನ ಮುದಯ್ಯ, ನೀನು ಅಲಿದರೆ ಕೊರಡು ಕೊನರುವುದಯ್ಯ, ನೀನು ಅಲಿದರೆ ವಿಷ ಅಮೃತ ಬಹುದಯ್ಯ ದೇವಾ. ನೀನು ಅಲ್ಲಿದ್ದಾರೆ ವಿಷ
ಅಮೃತ ಬಹುದಯ್ಯ ನೀನು ಅಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲಿ ಪುಬವಯ್ಯ ಇದಿರಲ್ಲಿ ಪುಬವಯ್ಯ ಕೂಡಲ ಸಂಗಮದೇವ ನೀನು ಅಲಿದರೆ ಕೊನರು ಕೊನರು ಪಾರ್ವತೇಶ್ವರರ ಮಹಾದೇವ ಆ ಒಂದತ್ತು ಬಿದ್ದಕ ಗ್ವಾಡಿಗೆ ನಡೆಯಂದಂತ ಜ್ಞಾನೇಶ್ವರ ಮುಟ್ಟಿದ ಬಳಿಕ 100 ವರ್ಷದ ಹಾಳ ಗ್ವಾಡಿ ಕಿತ್ಕೊಂಡು ಹೊಂಟತಿ ಮಾನಗತಿ. ಇವ್ ಗ್ವಾಡಿ ಮ್ಯಾಗ ಬಂದ, ಹುಲಿ ಮ್ಯಾಗ ಬಂದ. ಹಳಿ ಬಿದ್ದು ಗ್ವಾಡಿ ನಡಿತೈತ ಗೊತ್ತಾದ ಬಳಿಕ ಹುಲಿ ಮ್ಯಾಂದ ಇಳಿದ ಜ್ಞಾನೇಶ್ವರ ಕಾಲ ಮ್ಯಾಗ 700 ವರ್ಷದ ಸಾಧು ಸಾಷ್ಟಾಂಗ ನಮಸ್ಕಾರ ಹಾಕಿದಂತ. ಇವಾಗ ಇನ್ನೊಂದು 2 ಸನ್ನಿವೇಶ ಭಾಳ ಚಂದ ಅದಾವ. 5 ನಿಮಿಷ ಮುಗಿತೈತಿ ನೋಡ್ರಿ. ಹಸುವಾಗ್ಯಾವನ ಅದು ಬಾಂಡಿ ಆವಾಜ್ ಕಡಿಮೆ ಆಗಿತ್ತು. ಬಹುತೇಕ ಅವ್ರ ಹುಗ್ಗಿ ಏನ್ ಮಾಡ್ಯಾರ ಸಜ್ಜಕೊಂಡು ಹೋಗ್ಯಾನ ಹಂಗೆ ಸಜ್ಜಕೈತೆ ಪ್ರಶ್ನೆ ಯಾವ ಚಿಂತೆ ಮಾಡೋದು ಬೇಡಗಪ್ಪ ನೀ. ನಾನು ಗಡಿಯಾರ ಬಿಟ್ಟು ಹೇಳತ್ತಾನ 1.5 ತಾಸು ಮುಂದೆ ಹೋಯನ್ ಕರಿ 2 ತಾಸು ಹೇಳತ್ತ. ನಿಮ್ಮನ್ನೆಲ್ಲ ನೋಡಿ ಹಂಗ ಹೇಳ್ಬೇಕು ಅನ್ಸತ್ತೆ ಇಲ್ಲ. ಜೀವಂತ ಒಂದು ಹುಲಿ ನಾ ಮಂತ್ರ ಶಕ್ತಿಲ್ಲ ಒಂದು ಹುಲಿ ವಶ ಮಾಡ್ಕೊಂಡ ಹುಲಿ ಮ್ಯಾಗ ಕೂತ್ ನಾ ಭಾಳ ದೊಡ್ಡವಂತ ಮೆರ್ಯಾಕ್ ಹೋದೆ. ಜೀವಂತ ಯಾವ ನಡೆಸ್ತಾನ ಅದ್ರ ಕಲ್ಲು ಇವತ್ತಿನ ನಾ ನಡೀತೈತೆ ಅಂದ ಬಳಕ ನಾ ಇಂಥ 10,000 ವರ್ಷ ಬದುಕಿರು ಸಹಿತ ಜ್ಞಾನೇಶ್ವರ ಕಾಲಿಗೆ ಹತ್ತಿದ ಧೂಳಾಗಂಗಿಲ್ಲ. ನನ್ನ ತಪ್ಪಾತತ್ ಉದ್ದ ಕಾಲ ಮ್ಯಾಗ ಬಿದ್ದವ. ಅಂಜಿಕೆ ಯಾಕಾಗ ಬಂದವ ನೆಟ್ಟಗ ಬೆಕ್ಕಿನ ಮರಿಗತ್ತೆ ಮ್ಯಾವ್ ಉದ್ದ ಮನ್ಕೊಂಡ. ಇವ ಎಂತಿಂತ ಕತಿ ಅದು. ಇಂಥವೆಲ್ಲ ಕೇಳ್ಬೇಕಿವ ಮ್ಯಾಗ ಶ್ರಾವಣದಾಗ ಬರ್ಲೇನು ನಿಮ್ಮನ ಕೈ ಕೊಡ್ರೆ ಅರ್ಧ ಮುಗುದತ್ ಬೇರೆ ಊರಾಗದು ನನಗೆ ಫೋನ್ ಮಾಡ್ಯಾರ ಮಂದಿ ಕೊಡೋದು ಬರೆಯತ್. ಯಾಕ ಮೊದಲ ಹೇಳಬೇಕು ನೋಡು. ನೀವು ನಿಮ್ಮ ಪ್ರೀತಿ ಎಲ್ಲ ನೋಡಿದ ಬಳಕ 4 ದಿವಸ ನಮಗೂ ಸಮಾಧಾನ ಆಗುವತ್ತು. ನೋಡು ಸುಮ್ಮನೆ ನಾಳೆ ಒಂದಿನ ಬರೇಕ್ರೆ ಇವ್ವ ಕಾಲ್ ಮ್ಯಾಗ ಬಿದ್ದ ಬಳಕ ಒಂದು ಮಾತು ಹೇಳ್ತ. ದೊಡ್ಡವಪ್ಪ ನೀ 1000 ವರ್ಷ ಹಾಳು ಹದ್ದಿನಗತೆ ಬದುಕಿ ನಾ ದೊಡ್ಡವನು ಅಂತ ಅಹಂಕಾರ ನನಗಿತ್ತು. 9-10 ವರ್ಷ ಅದರ ಸಹಿತ ನನ್ನದನ್ನೋದೆಲ್ಲ ಮೀರಿ ಸತ್ಯದ ಬೆಳಕಿನೊಳಗಿರುವಂಥ ನೀ ಈಶ್ವರ ಜ್ಞಾನದ ಈಶ್ವರ ನೀ ಭಗವಂತನ ಅವತಾರ ಪಾತ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಅವನು ಎತ್ತಿ ಎಬ್ಬಿಸ್ತಾನ ಜ್ಞಾನೇಶ್ವರ. ಒಂದು ಮಾತು ಕೇಳ್ತಾನೆ. 2 ಸನ್ನಿವೇಶ ಒಂದು ಮಾತು ಕೇಳ್ತಾನೆ. ನಾ ಇಟ್ಟು ದಿನ ಆದರೂ ಸಹಿತ ಜಪ ತಪ ಮಾಡಿ ನಾ ದೊಡ್ಡವಂತ ಅಹಂಕಾರದಾಗ ಬದುಕಿದೆ. ತಾಳಿ ಕೊಳಗ ಏನ್ರಿ ಕುಂಕುಮ ತಾಳಿ ಕೈ ಬಳಿ ಇರ್ದಿದ್ರೆ ಆಕಿಗೆ ಮುತ್ತೈದೆ ಅನ್ನಂಗಿಲ್ಲ. ಗಂಡು ಇದ್ದಾಗ ಆಕೆ ಮುತ್ತೈದಿ. ಹಂಗೆ ನನ್ನ ತಲೆ ಮೇಲೆ ಕೈ ಇಟ್ಟು ಯಾರೂ ಆಶೀರ್ವಾದ ಮಾಡಿ ದೀಕ್ಷಾ ಕೊಟ್ಟು ನನಗೆ ಗುರುನ ಇಲ್ಲ. 700 ವರ್ಷ ಹಂಗೆ ಕತ್ತಿಗತಿ ಹೋದ ದೊಡ್ಡ ಸ್ಥಾನದೊಳಗೆ ನೀ 8-10 ವರ್ಷದ ಅದರ ಸಹಿತ ಈ 7 ವರ್ಷದ ಮನುಷ್ಯನ ಉದ್ಧಾರ ಮಾಡಕ್ಕೆ ನನಗೆ ನೀ ಗುರು ಆಗಬೇಕು ಅಂದ. ದೀಕ್ಷಾ ಕೊಡು ಅಂದ. ಮಜಾ ಇಲ್ಲದೆ ನನಗೆ ದೀಕ್ಷಾ ಕೊಡು ಅಂದ. ಅವಾಗ ಜ್ಞಾನೇಶ್ವರ ಅಂದ ನಾ ಏನು ಕೊಡಂಗಿಲ್ಲ ನೀವು ಬಿಡಂಗಿಲ್ಲ ಅಂದ. ನಾ ಕೊಡಂಗಿಲ್ಲ ಅಂದ ಬಿಡಂಗಿಲ್ಲ ಅಂದ. ಮತ್ತು ಹೆಂಗೆ ನಂದು ಉದ್ಧಾರ ಆಗೋದು ನೀ ದೀಕ್ಷಾ ಕೊಡ್ಬೇಕು. ಅವಂದ ನಾ ಏನು ಕೊಡಂಗಿಲ್ಲ ನಮ್ಮ ಹುಡುಗಿ ಐತೆ ಕುಡ್ದೈತೆ ಹೋಗಂದ. ಏನಂದ? ನಮ್ಮ ಸಣ್ಣಕ್ಕಿ ನಮ್ಮ ತಂಗಿ ಅದಾಳು, ನಮ್ಮದು ಸಣ್ಣ ಹುಡುಗಿ ಐತಿ 8 ವರ್ಷದ ನಮ್ಮ ತಂಗಿ ಕಡೆ ಇವಂತೂ ಮಾಡಲಿಲ್ಲ. ಸಾದಾ ಕೇಸ್ ಇಡಂಗಿಲ್ಲ ಅಂತಾರಲ್ಲ ಹಂಗ್ರಿ ಇಂಥ ನಾವು ಹಿಡಿಯವಲ್ಲ. ನಾ ಕೊಡಂಗಿಲ್ಲ ಮತ್ತು ಯಾರು ನಮ್ಮ ಸಣ್ಣ ಹುಡುಗಿ ಐತಿ ಹೋಗಿ ಕೊಡ್ತೈತೆ ಅಂದವ. ಒಂದು ಇವು ಗಾಡಿ ನಡೆಸಿದವ ಅದು ಸಣ್ಣ ಹುಡುಗಿ ಅದೇನು ಕೊಡ್ತದ ತಿವನ್ ತಲೆಯಾಗ. ನಾ ದೀಕ್ಷಾ ತೊಗೊಳಕ್ಕೆ ಬಂದೇನಿ ಅಂತ ಗೊತ್ತಾಗಬೇಕಲ್ಲ. ನಿಮ್ಮ ತಂಗಿಗೆ ಒಂದು ಏನರ ಲೆಟ್ರ್ ಕೊಡ್ಲ ಅನ್ನವ. ಲೆಟ್ರನ್ನ ಗೊತ್ತತ್ಲೆ ಒಂದು ಕಾಗದ ತೊಗೊಂಡ ಹಿಂಗೆ ಸುರುಳಿ ಮಾಡಿದ. ಇದನ್ನು ಓದಿ ನನ್ನ ತಂಗಿ ಕೊಡು, ಇದನ್ನು ನೋಡಿಕೊಡ್ಲೆ ನೀ ಹೆಂಗೆ ಅನ್ನೋದು ಗೊತ್ತಾಗ್ತಿ. ಯಾಕೆ ಆಶೀರ್ವಾದ ಮಾಡ್ತಾಳೆ ಹೋಗ. ಈ ಕಾಗದ ಕೊಟ್ಟು ಹೋಗಿ ಇದನ್ನು ನೋಡಿಕೊಡ್ಲಾಕಿ ಗೊತ್ತಾಗ್ತೈತಿ ಎಲ್ಲ ಹೋಗಂದ. ಹುಡುಗಿ 8 ವರ್ಷದಲ್ಲಿ ಮುಕ್ತಾಯಿ. 700 ವರ್ಷದ ಮನುಷ್ಯ ಹೋದ. ಮುಕ್ತಾಯಿ ಏನು ಮಾಡತ್ತಿತ್ತು? ಇಂದ್ರಾಯಿನಿ ಹೊಳಿ ದಂಡ್ಯಾಗ ಮುಕ್ತಾಯಿ ಇಟ್ಟು ಉಸುಕಿನ್ಯಾಗ ಎಲ್ಲ ಅರಿವಿ ತೆಗೆದಿತ್ರಿ. 8-9 ವರ್ಷ ಹುಡುಗಿ ಎಲ್ಲ ತೆಗೆದು ಸಣ್ಣ ಕುಸುಗೊಳಗತ್ತೆ ನೀರಾಗ ಕುಣ್ಯಾತಿತ್ರಿ. ಇವು ಆಡಂಗಿಲ್ರೇ. ಅವು ನೀರಾಗ ಇಟ್ಟು ಅರಿವಿಲ್ಲ ಮೈ ಮ್ಯಾಗ ಬರ್ಮೈ ಎಲ್ಲ ಮಾಡಿ ಸುಮ್ಮನೆ ನೀರಾಗ ಆಡತ್ತಿತ್ತು. ಇವು ಒಳ್ಳೆ ಜೋರ್ಲೆ ಬಂದಿದ್ದ. ಈ ಬರ್ಮೈ ನೋಡ್ಕೊಂಡು ಹಿಂಗೆ ಮುಚ್ಕೊಂಡು ನೀವು ಅನಿಸ್ತೈತಲ್ಲ ಹಿಂಗೆ ನೋಡಿದ್ಕೊಳ್ಳಿ ಹಿಂಗೆ ಮಾಡಿದ.
ನೀರಾಗ ಕುನ್ಕೋತ ಬೇದಳೇ ಚಾಂಗ್ಯಾ ಅಂದಳು. ಚಾಂಗದೇವ್ ಅನ್ಲಿಲ್ಲ, ಚಾಂಗ್ಯಾ 700 ವರ್ಷ ಒಣ ತಪಲ ತಿಂದು ಬದುಕಿದಿ, ಇನ್ನ ಶರೀರ ಕಡೆ ನೋಡ್ರೆ ಇದು ಹೆಣ್ಣಿನ ಶರೀರ ಅಂತ ನಿನಗೆ ಒಂದಿಟ್ಟು ಅಂಜಿಕೆ ಬರ್ತೈತಿ ಅಲ್ಲ. ನಿನ್ನ ಕಣ್ಣಿನೊಳಗೆ ಕಾಮ ಹೋಗಿಲ್ಲ, ಮನುಷ್ಯ ನನ್ನ ಇಚ್ಛೆ ಹೋಗಿಲ್ಲ. 8 ವರ್ಷ ಆದ್ರೆ ಏನೋ ಹಸಿ ಗಡಿಗೆ ನೀ ಯಾವಾಗ ಸುಡ್ತಿ ಎತ್ತು ಬೇದಳು, ಇದನ್ನು ನೋಡೋಣ ಅನಿಸ್ತೈತಿ ಅವ ನಿನಗಂದಳು. ಇದು ಜ್ಞಾನಿಗಳ ಮಾತು. ಒಂದು ಮನೆ ಐತಿ ಅಂದ್ರೆ ಕಿಟಕಿ ಬಾಗಲ್ಲ, ಒಂದು ಶರೀರ ಐತಿ ಅಂದ್ರೆ ಇದು ಐತಲ್ಲ, ಇದನ್ನು ನೋಡಿದ ಬಳಿಕ ನಿನಗೆ ಏನೇನೋ ಆಗತ್ತಲ್ಲ, ಏನು ಮಾಡ್ತಿ ಅಂದಳಕ್ಕೆ. ಅದು ಒಳಗಿಂದ ಹೋಗ್ಬೇಕಲ್ಲ ನಿಂದ. ನನ್ನ ನೋಡಿ ಬರ್ಮೈ ಅನ್ನಿಸ್ತದೆ. ಈ ಹೊಲಸ ಶರೀರ ನೋಡಿ ಹಿಂಗೆ ಮುಚ್ಕೋತಿಯಲ್ಲ, ಒಳಗಿನ ಬೆಳಕು ನಿನಗೆ ಹೆಂಗೆ ಕಾಣೋದು ಗೊತ್ತಾಗೈತಿ. ಕಾಗದ ಕೊಡು ಅಂದಳು. ಏನಂದಳು? ಗೊತ್ತಾಗೈತಿ ಕಾಗದ ಕೊಡು. ನಡ್ಗಾಕತ್ತಿದ್ದ ಕಾಗದ ಇಸ್ಕೊಂದಳ್ರಿ. ಕಾಗದ ಉಚ್ಚಿ ನೋಡಳು, ಏನೂ ಗೆರಿನ ಇಲ್ಲ. ಉಚ್ಚಿ ನೋಡ್ಲಿ, ಪೂರ್ಣ ಕಾಗದ ಸ್ವಚ್ಛ ಬೆಳ್ಳಗ ಇತ್ತು. ಇತ್ರ ಉತ್ತರ ಏನು ಗೊತ್ತೇನು? 700 ವರ್ಷ ಆದ್ರೆ ಇದು ಖಾಲಿ ಅನ್ನತ್ತೆ. ಅವ್ನು ಕೊಟ್ಟಿದ್ದ ಕಾಗದ ಇತರ ಮ್ಯಾಗ ತಿಳ್ಕೊಂಡಳಾಕಿ. ಗೊತ್ತಾತಿಲ್ಲ ಯಾಮ ನಿಮಗೆ? ಇಲ್ಲಂದ್ರೆ ಇದು ಹಂಗೆ ಹೋಗೈತಿ. ಪೋಕಳ ಪೊಟ್ಟೆ ಅಂತಾರಲ್ಲ ಮಹಾರಾಷ್ಟ್ರ, ಖಾಲಿ ಐತಿ. ಅವಾಗ 700 ವರ್ಷದ ಅವನ ತಲೆ ಮೇಲೆ ಕೈಟ್ಟು ಮಂತ್ರ ಕೊಟ್ಟು ಉದ್ಧಾರ ಆಗಂತ ಹೇಳಿದಾಗ 8 ವರ್ಷ ಹುಡುಗಿಲಿ ಅವನು ಉದ್ಧಾರ ಅದ. ಇಷ್ಟೆಲ್ಲ ಮುಗಿತದ. ಜ್ಞಾನೇಶ್ವರ ಮಹಾರಾಜರ ಜ್ಞಾನೇಶ್ವರಿ ಗ್ರಂಥ ಬರೀತಾರೆ. ಅದೇ ಆಳಂದಿ ನದಿ ದಂಡೆಗೆ ನೆಲದೊಳಗೊಂದು ಸಮಾಧಿ ತಯಾರು ಮಾಡಿದರು. ಗವಿ ಅಂತೀವಲ್ಲ, ತಯಾರು ಮಾಡಿದ್ರು. ಲಕ್ಷಗಟ್ಟಲೆ ಎಲ್ಲ ಜನ ಬಂದಾರ. ಒಂದು 2 ಮಿನಿಟ್ ಅವ ಕಡೆಗೆ ಲಕ್ಷಗಟ್ಟಲೆ ಎಲ್ಲ ಜನ ಬಂದಾರ. ಜ್ಞಾನೇಶ್ವರ ಎಲ್ಲಿ ಹೊಂಟ್ರಿ? ಯಾವುದನ್ನು ಮಾಡಾಕ ಬಂದಿದ್ದೆ ನಾ ಮಾಡಿದೆ. ಈ ಜಗತ್ತೇನಾಯ್ತದ ಗೊತ್ತಾಯ್ತು. ನಾ ಪಡ್ಕೊಂಡೆ. ಅದರ ಸ್ವಾರ್ಥಿ ಅಲ್ಲ, ಮುಂದೆ ಬರೋ ಮಾನವ ಕುಲಕ್ಕೆ ಏನು ಬೇಕಾದ್ರೆ ಈ ಗ್ರಂಥ ಅನ್ನುವಂಥದ್ದು ಬುತ್ತಿ ಕಟ್ಟಿ ಕೊಟ್ಟೆ. ಭೂಮಿ ಮೇಲೆ ಸೂರ್ಯ ಚಂದ್ರ ಈ ಭೂಮಿ ಚಲಿಸೋವರೆಗೆ ಈ ಗ್ರಂಥ ಯಾವಾರದು ನಷ್ಟ ಆಗಂಗಿಲ್ಲ. ಇದನ್ನು ನನ್ನ ಜ್ಞಾನವನ್ನು ಯಾರ ತಿಳಿದು ಚಿಂತನೆ ಮಂಥನೆ ಮಾಡ್ರಿ, ಎಲ್ಲರೂ ಬದುಕಿನೊಳಗೆ ಸತ್ಯದ ಬೆಳಕು ಹರಿತದ. ನಾ ಬಂದದ್ದು ಅದಕ್ಕೆ. ಇನ್ನು ನಾ ಏನಾಗೋದು? ನದಿ ಹರ್ಕೊಂಡೋಗಿ ಸಮುದ್ರದಾಗ ಕೂಡ್ದಂಗೆ ಈ ಜೀವ ಪರಮಾತ್ಮ ಎಲ್ಲರೂ ಕಾಲ ಮ್ಯಾಗ ಹೊಳ್ಳಾಡಿ ಹೇಳ್ತಾರೆ. ನಮ್ಮ ಮಧ್ಯದಲ್ಲಿ ಇದ್ಕೊಂಡು ಧ್ಯಾನಾಧಾರಣ ಮಾಡಿ 100 ವರ್ಷ ಆಯುಷ್ಯ ಆಗುತ್ತ ನಮ್ಮ ಜೊತೆಗೆ ಇದ್ದ ಕಣ್ಣು ತುಂಬ ನಿಮ್ಮ ನೋಡಿ ನಮ್ಮ ಉದ್ಧಾರ ಮಾಡೋದು ಬಿಟ್ಟು 18ನೇ ವರ್ಷಕ್ಕೆ ಯಾಕೆ ಹೊಂಟ್ರಿ? ಭಕ್ತಿ ಎಂಬ ಪೃಥ್ವಿಯ ಮೇಲೆ ಬಸವಣ್ಣ ಹೇಳ್ತಾನೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಅಂಕುರಿಸಿ, ಲಿಂಗವೆಂಬ ಎಲೆ ಆಯಿತು, ಆಚಾರವೆಂಬ ಕಾಯಾಯಿತು, ವಿಚಾರವೆಂಬ ಹಣ್ಣಾಯಿತು. ಆ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡನಯ್ಯ. ಒಂದು ಮಾತನ್ನು ಹೇಳ್ತಾರೆ, ಭಾಳ ಎತ್ತರ ಮಾತ. ಎಲ್ಲಿವರೆಗೆ ಕಾಯಿ ಕಗ್ಗದ, ಕಾಯಿ ಪಾಡಿಗೆ ಬಂದದ, ನೀವು ಎಷ್ಟು ಕಲ್ಲು ಹೋಗಿದ್ರ ಆ ಗಿಡ ಬಿಡಂಗಿಲ್ಲವ. ಯಾವಾಗ ಕಾಯಿ ಕಗ್ಗು ಹೋಗಿ ಹಣ್ಣಾಗ್ತದೆ, ಅದರೊಳಗೆ ರುಚಿ ರಸ ತುಂಬ್ತದಲ್ಲ, ಗಿಡ ಬಿಡಂತ ಅನ್ನಂಗಿಲ್ಲ, ತುಂಬ ಬಿಟ್ಟು ತಾನ ಅದನ್ನು ಬಿಟ್ಟಿರ್ತದೆ. ಎಲ್ಲಿವರೆಗೆ ಕಾಮ, ಎಲ್ಲಿವರೆಗೆ ಮೋಹ, ಎಲ್ಲಿವರೆಗೆ ಮನಿ, ಎಲ್ಲಿವರೆಗೆ ಮಕ್ಕಳ, ಎಲ್ಲಿವರೆಗೆ ಸಂಸಾರನೂ ಹುಳಿ ತುಂಬೈತಲ್ಲ, ಅಲ್ಲಿವರೆಗೆ ಮನಿ ಮಕ್ಕಳ ಸಂಸಾರ ಅನ್ನೋದು ನಮ್ಮ ಜೀವ, ನಮ್ಮ ಮನಸ್ಸು ಬಿಡಂಗಿಲ್ಲವ. ಗುರುವಿನ ಜ್ಞಾನದ ಬೆಳಕ ನಮ್ಮ ಒಳಗಿನ ಪಾಪ ಎಲ್ಲ ಕಳೆದ ಬಳಕ ನೀ ದೇವರ ಕೂಡ ಅಂತ ಹೇಳೋದು ಬೇಡ. ಹಣ್ಣಾದ ಕಾಯಿ ಗಿಡ ಬಿಡುತ್ತದ. ಪರಿಪಕ್ವಾದಂಥ ಮನಸ್ಸ ಜೀವ ಹೋಗಿ ಐಕ್ಯ ಸ್ಥಳಕ್ಕೆ ಕೂಡಿ ಮಹಾಲಿಂಗದ ಬೆಳಕದೊಳಗೆ ಬಯಲಾಗ್ತದಲ್ಲ, ಅದಕ್ಕೆ ಪರಮ ಮೋಕ್ಷ ಅಂತ ಹೇಳ್ತಾರೆ. ಇದು ಭಾಳ ಪರ್ಫೆಕ್ಟ್ ವಿಷಯವ. ಅದು ನಾವೆಲ್ಲರೂ ಮಾಡೋದು. ಅದು ಜ್ಞಾನೇಶ್ವರ ಮಹಾರಾಜರಂತ ಹೇಳ್ತಾರೆ, ನಾ ಬಂದಿದ್ದೆ, ನನ್ನ ಕರ್ತವ್ಯವನ್ನು ಮಾಡಿದೆ. ಸೂರ್ಯಚಂದ್ರರಿಗೆ ಮಾನವ ಕುಲಕ್ಕಾಗಿ ಇದನ್ನೊಂದು ಕೊಡ್ತಾನ ಜ್ಞಾನದ ಬುತ್ತಿ. ಒಂದೊಂದು ಇಟ್ಟಂಗಿನ ಇಡ್ತಾ ಬರ್ತಾ ಇದ್ದಾರೆ. ಜ್ಞಾನೇಶ್ವರ ಮಹಾರಾಜರು ಧ್ಯಾನ ಕೂತಾರೆ. ತಂಗಿ ಕಾಲ ಮೇಲೆ ಬಿದ್ದು ಹೊರಳಾಡ್ತಾರೆ. ಅನ್ನಿಟ್ಟೆಲ್ಲ ಮಾಡಿ ನಮ್ಮ ಎದುರಿಗೆ ಹೊಂಟ್ಲ ಅಂತ ಹೇಳಿದಾಗ ಅನ್ನಗೊಂದು ಮಾತು ಹೇಳಿದ, ಅಪ್ಪ ಈ ಅರಣ್ಯದಲ್ಲಿ ಹೋಗಿ ಶಿವಯೋಗನ ಮಾಡಿ ನೀ ಸಾಕ್ಷಾತ್ಕಾರ ಪಡ್ಕೋ. ಮುಕ್ತಾಯಿ ಮದುವೆ ಮುಂಜಿ ಬೇಡವ, ಆ ಗವಿಯೊಳಗೆ ಹೋಗಿ ನೀನು ತಪಶ್ಚರ್ಯ ಮಾಡಿ ಭಗವಂತನ ಪಡ್ಕೋ. ನಿವೃತ್ತಿನಾಥ
ನೀ ಈ ಕಡೆ ಹೋಗಿ ನೀವು ಸಾಧನೆ ಮಾಡು, ನನ್ನ ಜೀವನ ಇಲ್ಲಿ ಮುಗೀತೆ ಅಂತ 3 ಮಂದಿಗೆ ದಾರಿ ತೋರಿಸಿ ಅವ್ರು ಏನು ಮಾಡ್ಬೇಕನ್ನೋದು ಹೇಳಿ ಜೀವಂತ ಒಳಗೆ ಕೊಂಡ್ತಾರ. ಸಮಾಧಿ ಪೂರ್ತಿ ಆಗ್ತದೆ. ಕೋಟ್ಗಟ್ಟಲೆ ಮಂದಿ ಅಳ್ತಾರ, ಹಾಲು ಹೊಳಿ ಹರಿಸ್ತಾರ. ಅವರು ಹೋಗಿ ಅನೇಕ ವರ್ಷ 600-700 ವರ್ಷ ಆಯಿತು. ಇವತ್ತಿನವರೆಗೆ ಪಲ್ಲಕ್ಕಿ ಜ್ಞಾನೇಶ್ವರ ಪಾದರಕ್ಷದ ಪಾದುಕ, ಆ ಪಲ್ಲಕ್ಕಿಯನ್ನು ಇಟ್ಟು ಪಂಢರಪುರಕ್ಕೆ ಹೋಗ್ಬೇಕಾದ್ರೆ 25 ಲಕ್ಷ ಜನ ನಾವು ಹೆಗಲ ಮೇಲೆ ತಗೊಂಡು ಎಲ್ಲರೂ ಜ್ಞಾನೇಶ್ವರ ಮಹಾರಾಜರನ್ನು ಕೊಂಡಾಡ್ತಿರ್ತಾರೆ. ವರ್ಷಕ್ಕೊಮ್ಮೆ ಪಾಲಕ್ಕೆ ಬಂದು ಹೋಗೋತ್ನಾಗ ಸಾಕ್ಷಾತ್ ಜ್ಞಾನೇಶ್ವರ ಮಹಾರಾಜರ ಎಲ್ಲರ ಜೊತೆಗಿರ್ತಾರೆ ಅಂತಕ್ಕಂಥ ಪ್ರಚೀತಿಯವ. ಜಗತ್ತಿನ ಎಂತೆಂಥವ್ರು ಹುಟ್ಟು ಏನೇನು ಕಷ್ಟ ಬತ್ತು. ಒಂದು ಮಾತು ಹೇಳಿ ಮುಗಿಸ್ತೀನಿ. ಏನ್ರಿ, ಒಬ್ಬಕ್ಕೆ ಅವ್ವ ತನ್ನ ಮಕ್ಕಳಿಗೆ ಹೆಸರು ಹೆಂಗಿಟ್ಳು ನೋಡ್ರಿ. 4 ಹುಡುಗರ ಹೆಸರು ಹೇಳವ. ಇನ್ನೊಮ್ಮೆ ಹೇಳತ್ತೇನೆ, ಆ ಹೆಸರು 4 ನಾವು ತಿಳ್ಕೊಂಡ್ಬಿಟ್ರೆ ನಮ್ಮ ಮೋಕ್ಷ ಆಗ್ತದೆ. 1ನೇದು ನಿವೃತ್ತಿನಾಥ, ನೆನಪಿಡ್ರಿ. 1ನೇದು ನಿವೃತ್ತಿನಾಥ, 2ನೇದು ಜ್ಞಾನದೇವ, 3ನೇದು ಸೋಪಾನ, 4ನೇದು ಮುಕ್ತಾಯಿ. ಇದನ್ನೊಂದಿಷ್ಟು ನೀವು ತಿಳಿಸಿ ಹೇಳವ. ಈ ಸಂಸಾರ ನಂದಂತ ನಾವು ಸಿಕ್ಕೊಂಡು ಕೂತೇವಲ್ಲ, ನಮ್ಮೊಳಗಿನ ಸಂಸಾರ ನಿವೃತ್ತಿ ಅಂದ್ರೆ ಗೊತ್ತಾಯ್ತು ರೀ, ರಿಟೈರ್ಮೆಂಟ್. ಎದರಾಗ ಸಿಕ್ಕೊಂಡೇವಲ್ಲ, ಈ ಸಂಸಾರದಿಂದ ನಮ್ಮ ಮನಸ್ಸು ಯಾವಾಗ ನಿವೃತ್ತಿ ಆಗ್ತದೆ ಆವಾಗ ಭಗವಂತನ ಜ್ಞಾನ ಆಗ್ತದೆ, ಜ್ಞಾನೇಶ್ವರ. 1ನೇದು ನಿವೃತ್ತಿ ಆದ ಬಳಿಕ ಭಗವಂತನ ಜ್ಞಾನ ಆಗ್ತದೆ, ಜ್ಞಾನೇಶ್ವರ. ನಿವೃತ್ತಿ ಸಂಸಾರದಿಂದ ಆದ ಬಳಿಕ ಭಗವಂತನ ಜ್ಞಾನ ಆದ ಬಳಿಕ ನಮ್ಮ ಭಕ್ತಿ ಮಾರ್ಗ ಸರಳ ಆಗ್ತದೆ. ಅದಕ್ಕೆ ಮರಾಠಿ ಒಳಗೆ ಸೋಪಾನ ಅಂತ ಹೇಳ್ತಾರೆ. ಸೋಪಾನ ಅಂದ್ರೆ ಸರಳ. ನಿವೃತ್ತಿ ಆಗಬೇಕು, ದೇವ್ರ ಜ್ಞಾನ ಆಗಬೇಕು, ಭಕ್ತಿ ಮಾರ್ಗ ಸರಳ ಆದ ಬಳಿಕ ಕೊನೆಗೇನು ದೊರೀತದಲ್ಲ ಮುಕ್ತಿ, ಅದ ಮುಕ್ತಾಯಿ ಅತ್ತ 4ನೇದಕ್ಕಿ. ನಿವೃತ್ತಿ, ಜ್ಞಾನದೇವ, ಸೋಪಾನ, ಮುಕ್ತಾವಾಯಿ 4 ಮಂದಿ ಹೆಸರಿಟ್ಟಿರತ್ತ ಅವ್ರ ಜೀವನದಲ್ಲಿ. ಆ ಶಕ್ತಿಯನ್ನು, ಆ ಭಕ್ತಿಯನ್ನು ಚಲೋ ಅನ್ನಿಸ್ತಾನೆ ಕತಿ.